ನಮಸ್ತೆ. ನಮಸ್ತೆ ಸರ್. ತುಂಬಾ ಟ್ರೈ ಮಾಡ್ತಿದ್ದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿ. ನಿಮ್ಮ ಹೆಸರು? ಹೆಸರು ಬೇಡ. ಎಲ್ಲಿಂದ ಫೋನ್ ಮಾಡ್ತಿರೋದಮ್ಮ? ಹಾಸನ್. ಎಲ್ಲಿಂದ ಫೋನ್ ಮಾಡ್ತಿರೋದು? ಹಾಸನ್ ಹಾಸನ್. ಹಾಸನ್. ಏನು ಮಾಡ್ಕೊಂಡಿರೋದು? ಮನೆಯಲ್ಲೇ ಇರೋದು. ಓಕೆ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಗೃಹಿಣಿ. ಮನೆಯಲ್ಲೇ. ಏನಮ್ಮ? ಮನೆಯಲ್ಲೇ ಇರೋದು. ಗೃಹಿಣಿ. ಹ್ಮ್. ಎಸ್ ಎಸ್. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ಈಗ ನಾನು 6 ತಿಂಗಳಿಂದ ನೋಡ್ತಾ ಇದ್ದೀನಿ. ಹೇಳಮ್ಮ, ಯಾವ ಮಾತನ್ನು ಹಂಚ್ಕೊಳ್ಬೇಕು? ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತಾಯಿ. ಮದುವೆ ನಾವು ಮಕ್ಕಳು 4 ಜನ, ನಮ್ಗೆ ಒಂದು ಗುಟ್ರವರು. ಅಂದರೆ ನೀವು ನಿಮ್ಮ ತವರು ಮನೆ ಬಗ್ಗೆ ಹೇಳ್ತಿದ್ದೀರಾ? ಓಕೆ ಓಕೆ. ನೀವು ಹುಟ್ಟಿದವರು ಒಟ್ಟು 4 ಜನ ನಿಮ್ಮ ತಂದೆ ತಾಯಿಗೆ? ಓಕೆ. 3 ಜನ ಹೆಣ್ಮಕ್ಳು, ಒಂದು ಗಂಡು ಮಗ. ನಾನೇ ಕಿರಿಯ ಮಗಳು, ನನ್ನ ತಮ್ಮ ಎತ್ತೋಯ್ತಾನೆ. ಮದುವೆ 9 ವರ್ಷ ಆಯ್ತು ಮದುವೆ ಆಗಿ. ಓಕೆ. ಮದುವೆ ಆಗಿರೋ ಚೆನ್ನಾಗ್ಯವ್ರೆ ಅಂತ ಮಾಡ್ಕೊಂಡಿದ್ದು. ಅವರು 3 ಜನ ಗಂಡು ಮಕ್ಕಳು, ನಮ್ಮ ಯಜಮಾನ್ರ ಜೊತೆ ಇರೋರು. ಅಂದರೆ ಎಷ್ಟು ವರ್ಷಕ್ಕೆ ನಿಮ್ಗೆ ಮದುವೆ ಆಗಿದ್ದು? 9 ವರ್ಷ ಆಯ್ತು. ಮದುವೆ ಆಗಿ 9 ವರ್ಷ ಆಯಿತು. ಬಟ್ ನಿಮಗೆ ಮದುವೆ ಆಗಬೇಕಾದ್ರೆ ನಿಮಗೆ ಎಷ್ಟು ವರ್ಷ ಆಯಿತು? ನನಗೆ 23 ವರ್ಷ ಆಯ್ತು. ಬಟ್ ಆ ಸಮಯದಲ್ಲಿ ನಿಮ್ಮ ತಂದೆ ತಾಯಿನೇ ನೋಡಿ ಮದುವೆ ಮಾಡಿದ್ದು? ಓಕೆ, ಹೇಳಮ್ಮ. ಅವ್ರು ತುಂಬಾ ಸರಿ ಇಲ್ಲ, ಗೊತ್ತಿಲ್ಲ. ಏನಮ್ಮ? ನಮ್ಮ ಯಜಮಾನ್ರು ಇದಾರಲ್ಲ, ನನಗೊಂದು ಸ್ವಲ್ಪ ಬರ್ದಿಸ ಇತ್ತು, ಮಾತಾಡಲ್ಲ ಜಾಸ್ತಿ, ಯಾರು ಕೊಟ್ಟಿವೆ. ನಮ್ಮ ಯಜಮಾನ್ರು 9 ವರ್ಷ ಆಯ್ತು ಮದುವೆ ಆಗಿ, ಸಖತ್ ಟಾರ್ಚರು. ಯಾವ ಥರ? ಎಲ್ಲಾ ತರನಿದ್ದಾರೆ, ತೋರ್ಸ್ಗಳಲ್ಲ ಜನಕ್ಕೆ. ನಮ್ಗೆ ಮಾತ್ರ, ನಮ್ಮ ಅಣ್ಣರಿಗೆ ಮಾತ್ರ ಹಂಗಾಗ್ತೈತೆ. ನೀನು ಬಿಡಿಸಿ ಹೇಳಬೇಕಮ್ಮ, ಯಾವ ರೀತಿ ಅಂತ. ಎಣ್ಣೆ ಕುಡಿತಾರೆ, ಸ್ವೀಟು, ಜೂಡು ಎಲ್ಲ ತರನು ಮಾಡ್ತಾರೆ. ಕೆಲ್ಸ ಅಂತ ಮಾಡಲ್ಲ ಮನೇಲಿ, ಆತರ. ಪೇಟೆಗೆ ಹೋಗೋದು, ಹಂಗಾದ್ರೆ ಸಿಟಿ ತಗೋತಾರೆ, ತೋರ್ಸ್ಕೊಳಲ್ಲ ಜನಕ್ಕೆ. ಆ ಊರಲ್ಲಿ ಎಲ್ಲ ತುಂಬಾ ಜನ ಇದ್ದಾರೆ. ನಮ್ಮ ಯಜಮಾನ್ರ ತರನೇ ಫ್ರೆಂಡ್ಸ್ ತಕ್ಕಂತರು. ಇದು 8 ವರ್ಷದಿಂದ ಇರೋ ಸಮಸ್ಯೆನಾ ಅಥವಾ ನಿನ್ನೆ ಮೊನ್ನೆ ಶುರುವಾಗಿಲ್ಲ? 8 ವರ್ಷದಿಂದಲೂ. ಆಗ ನಿಮಗೆ ಇದು ಸಮಸ್ಯೆ ಅನಿಸೋದು ಈಗ ಯಾಕೆ ಅನ್ನಿಸ್ತಾ ಇದೆ? ಅವಾಗಿಂದಲೂ ಇದೆ. ಅದೇ 3 ಜನ ಹೆಣ್ಮಕ್ಳು, ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಇಲ್ಲ, ನಿಮಗೆ ಮದುವೆಯಾದ ಮೊದಲ ಕ್ಷಣದಿಂದಲೂ ಇದಿತ್ತು ಅನ್ನೋದಾದರೆ ನೀವು ವಿರೋಧಿಸಬೇಕಾದ ಸಮಯ ಇದಲ್ಲ ಅದು. ತೋರ್ಸ್ಬೇಕಿಟ್ಟಿಲ್ಲ ಅಷ್ಟು. ಅರೆ ಹೊರಗಡೆ ಜನಕ್ಕೆ ಗೊತ್ತಿಲ್ಲ ಅನ್ನೋದೊಂದು ಬಿಟ್ಟರೆ ನಿನಗೆ ಗೊತ್ತಿತ್ತಲ್ವ ತಾಯಿ? ನಮಗೆ ಗೊತ್ತಿತ್ತಿಲ್ಲ. ಗೊತ್ತಾಗಿದ್ರೆ ಮದುವೆ ಆಗ್ತದೆ ಈ ತರ ಅಂತಾನೆ ಗೊತ್ತಿಲ್ಲ. ಮತ್ತು ನಿನಗೆ ಯಾವಾಗ ಗೊತ್ತಾಯಿತು? ಅದೇ ಮದುವೆ ಒಂದು 2-3 ತಿಂಗಳು ಆದಾಗ ಹಿಂಗ ಅಕ್ಕಪಕ್ಕ ಮಾತಾಡಾರಲ್ಲ, ಡ್ರಿಂಕ್ಸ್ ಮಾಡ್ಕೊಂಡ್ ಬರೋರು ಈ ತರ ಅಂತ ಗೊತ್ತಿಲ್ಲ. ಏನು ಮಾಡ್ಕೊಂಡು ಬರೋರು? ಡ್ರಿಂಕ್ಸ್, ಎಣ್ಣೆ ಕುಡ್ಕೊಂಡ್ ಬರೋರು ಜಾಸ್ತಿ. ಅವ್ರ ತಂದೆ ತಾಯಿ ಏನು ಬಿಡಿಸಿ ಹೇಳ್ತಿರ್ಲಿಲ್ವಾ? ಬುದ್ಧಿ ಹೇಳ್ತಿರ್ಲಿಲ್ವಾ? ತಂದೆ ಇಲ್ಲ ಅವ್ರಿಗೂ. ತಾಯಿ ಇದ್ದಾರೆ, ಅವರೇ ಸರಿ ಇಲ್ಲ ಸರ್. ಏನ್ ಮಾಡಿದ್ರು ಒಪ್ಕೋತಾರ ಅವ್ರು ಹುಡುಗನೆ. ನಮ್ ಮುಂದೆ ಹಂಗ ಅನ್ನೋದು, ಅವ್ರ ಮುಂದೆ ಅವ್ರಿಗೆ ಹೋಳಿಕೆ ಅನ್ನೋದು. ಎಷ್ಟು ವರ್ಷ ನಿಮ್ಮ ಮಕ್ಕಳಿಗೆ? ನಿಮ್ಮ ಮಕ್ಕಳಿಗೆ ಎಷ್ಟು ವರ್ಷ ಅಮ್ಮ? ನಮ್ಮ ಮಕ್ಕಳಿಗೆ 8 ವರ್ಷ ಆಗೈತೆ. ಒಬ್ಳು ಮಗಳಿದ್ದಾಳೆ. ಈಗ ಈತನ ವರ್ತನೆಯ ಬಗ್ಗೆ ನಿಮ್ಮ ತವರು ಮನೆಗೆ ಗೊತ್ತಾ? ಹೇಳಿದೀನಿ ಎಲ್ಲಾನು. ಅವ್ರು ಏನ್ ಮಾಡ್ತಾರೆ, ಆಮೇಲೆ ಒಂದ್ ನ್ಯಾಯ ತೀರ್ಮಾನ ಮಾಡೋದು, ಕರ್ಕೊಬರೋದು, ಹೊಡೀತಾನೆ ಸಕ್ಕತ್ತು, ತಲೆಗೆಲ್ಲ ಹೊಡೆದು ಎಲ್ಲ ಹೊಡಿತಾನೆ, ಸಕ್ಕತ್ತು ಹೊಡಿತಾನೆ. ಆಮೇಲೆ ಏನು ಜನಕ್ಕೆ ನಾನು ಹೊಡೆದೇ ಇಲ್ಲ ಅಂತಾರೆ. ಹೊಡೆದೇ ಇಲ್ಲ, ಏನು ಮಾಡೇ ಇಲ್ಲ ಅಂತ ನಾಡ್ಕಾಡೋದು, ಜನ ಮುಂದೆ ತೋರ್ಸ್ಕೊಳ್ಳೋದು. ಅಕ್ಕ ಕುಡಿತಾರೆ ಅಂತ ಗೊತ್ತು ಜನಕ್ಕೆಲ್ಲ. ಆದ್ರೂ ಅಕ್ಕ ಎಣ್ಣ ಅಂತ ಒಪ್ಪಿಸೋದು. ನಾನ್ ಹಂಗ್ ಮಾಡೇ ಇಲ್ಲ, ನಾನು ಹೊಡೆದೇ ಇಲ್ಲ, ಸುಮ್ನೆ ಸುಳ್ಳು ಹೇಳ್ತಾಳೆ. ಅಣ್ಣ, ಅವ್ನು ದುಡಿತಾ ಇಲ್ಲ, ಅವನಿಗೆ ಜವಾಬ್ದಾರಿ ಇಲ್ಲ ಅನ್ನೋದಾದ್ರೆ ಮನೆ ಹೇಗೆ ನಡೀತಾ ಇದೆ? ಜಮೀನೆಲ್ಲ ಇದೆ, ಸ್ವಲ್ಪ ತೋಟ. ಅಲ್ಲ, ಈಗ ಮನೆ ಹೇಗೆ ನಡೀತಾ ಇದೆ? ಅದೇ ತೆಂಗಿನಕಾಯಿ ಬೀಳ್ತಾವಲ್ಲ,
ಬಟ್ ಭಗವಂತ ಕೊಟ್ಟಿದ್ದಾನೆ, ಇರೋದನ್ನು ಸಂಭಾಳಿಸ್ಕೊಂಡು ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಅವನಲ್ಲಿಲ್ಲ. ಈಗ 1.5 ವರ್ಷ ಆಗೈತಿ ಇಲ್ಲೇ ಬಂದಿದ್ದೀನಿ, ತುಂಬಾ ಹೊಡೆದ್ಬಿಟ್ಟು ಅದು ಎಣ್ಣೆ ಬಿಡಿಸ್ತಾರಲ್ಲ ಅದಕ್ಕೆ ಸೇರ್ಸಿದ್ದು 3 ತಿಂಗಳು. ನಾನು ಅದು ಹುಷಾರಿತ್ತಿಲ್ಲ ಅವ್ರಿಗೆ, ಒಂದೇನೋ ಆಪರೇಷನ್ ಆಗಿತ್ತ ಬುಟ್ನ ಮತ್ತೆ ಅಲ್ಲಿ ತನ್ನ ವ್ಯಸನವನ್ನ ಹೆಣ್ಣೆ ಕಡೆಗ ಆಪರೇಷನ್ ಆಗಿದೆ ಅಂತವ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ನಾನು ತಾನಾಗ ಎಣ್ಣೆ ಬಿಡ್ಸೋದಕ್ಕಾಗಿದ್ದೆ. ಅದೀಗ ಹಾಕಾದ ಮೇಲೆ ಬಿಟ್ನಾ? ಇಲ್ಲ, ಅಲ್ಲಿ ಬಂದ ತಕ್ಷಣ ಸರಿಯಾಗಿ ಹೊಡೆದ್ಬಿಟ್ಟಿದ್ದ ಚೆನ್ನಾಗಿ, ಆಚಿಗೆ ಹೇಳ್ಕೊಂಡ್ ಬೇಡಕ್ಕೆ ಬೇಡ ನೀನು ಅಂತ ಸೇರ್ಸಿದ್ಲಲ್ಲ ಅಂತ ಅಲ್ಲಿಗೆ. ಅಂತದಾಗ ಹಾಕಿದ್ರೆ ಬದಲಾಗ್ತಾರೆ ಅಂತ ಅದು ಹೆಂಗಮ್ಮ ನಂಬ್ತೀರಾ ನೀವು? ನನಗನ್ನು ಇತ್ತಿಲ್ಲ ಸರ್, ನನ್ಗೆ ಅದೇ ಆಪರೇಷನ್ ಆಗೈತೆ. ಅವ್ರು ಅಮ್ಮನು ಸರಿ ಇಲ್ಲ, ಅವ್ರ ಅಮ್ಮ ಬರೀ ಡ್ರಾಮಾ, ಜನ ಮೆಚ್ಚಿಸೋದು, ಇವನು ಹಂಗೆ ಮೆಚ್ಚಿಸೋದು ನೋಡಕ್ಕೆ. ಹಂಗ ನನ್ಗೆ ಸಿಟ್ಟು ತಡೆಯಲ್ಲ, ಹಿಂಗೆಲ್ಲಾ ಮಾಡ್ತಾನೆ. ಮನೆ ಒಳಗೆ ಜನ ಹೊರಗಡೆ ನಾನು ಹೊಡೆದೇ ಇಲ್ಲ, ನಾನು ಅಷ್ಟ್ ಜನ ನೋಡ್ಕೊತೀನಿ. ಬರೀ ತಿನ್ನಕ್ ಒಂದ್ ತಂದಾಕತ್ಬಿಟ್ರೆ ಇನ್ನೇನು ಮಾಡಲ್ಲ. ಒಂದ್ ಬಟ್ಟೆ ಎಲ್ಲ ಒಂದಿದು ಹಬ್ಬ ಹುಣ್ಣಿಮೆ ಒಂದು ಸೂನ ಚೆನ್ನಾಗ್ ನೆಮ್ಮದಿನೋದಿಲ್ಲ. ಹಂಗೂ ಹೆಂಗೋ ಜನ ಅಷ್ಟು ಒಳ್ಳೆನು ಏನ್ ಬೇಕಾದ್ರೂ ತಂದ್ಕೊಡ್ತಾನೆ, ಯಾವತ್ತ ಒಂದಿಷ್ಟು ತಂದ್ಕೊಟ್ರೆ ಚೆನ್ನಾಗ್ ನೋಡ್ಕೊತಾನೆ ಅಂತಾರೆ. ಹಂಗೆ ಈಗ ನೀವೆಲ್ಲಿರೋದು? ಈಗ ತವ್ರ ಮನೇಲೆ ಇದ್ದೀನಿ ಸರ್. 1.5 ವರ್ಷ ಆಗೈತೆ. ಹಿಂಗೆ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಬೇಡ ಅಂತ ಫೋನ್ ಮಾಡಿದ್ರು ಜನಕ್ಕೆ ಮೆಚ್ಚಿಸೋದು, ಅವಳೇ ಬಿಟ್ಟೋಗ್ಯಾಳೆ ಹಂಗೆ ಹಿಂಗೆ ಅಂತಾರ ಅಮ್ಮನು ಅವ್ರೇ. ಅಲ್ಲ, ಈಗ ನಿನಗೆ ಒಂದು ನೋಡಮ್ಮ, ಹೌದು ನಿನ್ನ ದುಃಖ ನನಗೆ ಖಂಡಿತ ಅರ್ಥ ಆಗುತ್ತೆ. ಆದರೆ ನಾನು ಹೇಳುವಂಥದ್ದು, ಈಗ ತವರು ಮನೆಗೆ ಬಂದಿರೋದ್ರಿಂದ ಏನು ಉಪಯೋಗ ಆಗಿದೆ ನಿನಗೆ? ಏನು ಉಪಯೋಗ ಇಲ್ಲ, ಹೊಡೆದು ಸಾಯಿಸ್ಬಿಟ್ಟಾನೆ ಅಂತ ಅವರು ಏನ್ ಮಾಡ್ತಾರೆ. ಹಿಂಗ್ ಹೊಡಿತಾನೆ ಅಂದ್ರೆ ಅಷ್ಟಿಷ್ಟು ಹೊಡೆಯಲ್ಲ. ನನ್ನ ತಮ್ಮನು ಮದ್ವೆ ಆಗಿಲ್ಲ ಬೇರೆ, ನನ್ನ ತಮ್ಮನಿಗೂ. ಈಗ ನೀನು ಕೆಲಸ ಮಾಡಲ್ವಾ? ಕೆಲ್ಸಕ್ಕೆ ಹೋಗ್ತೀರಾ ನೀವು? ಇನ್ನು ಹೋಗ್ತಾ ಇಲ್ಲ, ಈಗ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ 2 ಮಕ್ಕಳು? ಇಲ್ಲ, ಒಂದೇ ಹೆಣ್ಮಗು. 8 ವರ್ಷ. ಮುಂಚೆನು ಹೋಗ್ತಾ ಇದ್ದೆ ನನ್ ಕೆಲ್ಸಕ್ಕೆ, ಮುಂಚೆ ಗಾರ್ಮೆಂಟ್ಸ್ ಅಲ್ಲಿಗೆ. ಈಗ ಹಾಗಾಗಿ ನಮ್ಮ ಅಣ್ಣರು ಅದೇ ಪಾಪ ಮುಂಚೆನು ಮಾಡಿದಾಳೆ. ಹಿಂಗೆ ಯಾವ ತರನು ಇಲ್ಲ ಸರ್, ನನ್ ಒಳ್ಳೆ ಮನ್ಸು. ಯಾರೇನಾರ ಮಕ್ಕಳಿ ಆಮೇಲೆ ಹಂಗೂ ಹೇಳ್ತೀನಿ ನನ್ ಗಂಡನುವೆ, ನಂಗ್ ಮನೆಯೊಳಗೆ ಇರೋ ಬಿಡು ನೆಮ್ಮದಿಗೆ ಅಂತ. ಇನ್ನೇನು ದುಡ್ದು ಹಾಕ್ಬೇಡ ನನ್ಗೆ, ಮನೆಲ್ಲಾರ ನೆಮ್ಮದಿಯಾಗಿರೋ ಬಿಡು, ನನ್ ಮಗ್ಳು ಸಾಕೊಂಡ್ ನಾನು ಏನಾರು ಒಂದ್ ಕೆಲ್ಸಕ್ಕೆ ಹೋಯ್ತೀನಿ ಅಂದ್ರೆ ಹಂಗೂ ಬಿಡಲ್ಲ. ಆಮೇಲೆ ಆರೋಗ್ಯನೇ ಇಟ್ಕೊಂಡ್ಬಿಟ್ಟಿದ್ದಾನೆ ಅದು. ಸಂತರ ಹಣ್ಣಿಡ್ತೀನಿ ಇಟ್ಕೊಂಡ್ಬಿಟ್ಟಾಳ ಅವಳು. ಒಂದಿಷ್ಟು ಯಾವ್ದ್ರಲ್ಲೂ ಪ್ರೂಫ್ ಸಿಗಲ್ಲ, ಹಂಗ್ ಮಾಡ್ಯಾರ ಸರ್. ಯಾರು? ನಮ್ಮ ಯಜಮಾನ್ರಲ್ಲ, ಹಣ್ಣು ಇಡ್ತಿದ್ದಾಳಲ್ಲ ಅವ್ರೇ ಎತ್ಕೊಂಡಿದ್ದಾರೆ. ಮುಂಚೆನೆ ಇತ್ತಂತೆ, ನನ್ಗ ಅಷ್ಟು ಗೊತ್ತಾಗ್ಲಿಲ್ಲ. ನಾನು ಮದುವೆ ಅಷ್ಟ್ರಲ್ಲಿ ಬರೀನಲ್ಲ ಮನೆಗೆ, ತವ್ರ ಮನೆಗೆ. ಅವಾಗ ನನ್ ಇಲ್ದ ಹೋದಾಗ ಬರೋದು ಮನೆಗೆ ಅವಳು. ಅದು ನಮ್ಮ ಮತ್ತೆನೇ ಚೆನ್ನಾಗ್ ಜೊತೆಗೆ ಹಾಕೊಂಡ್ಬಿಟ್ಟಾಳ ಅವಳು. ಏನ್ ಮಾಡಿದ್ಲು ನಿಮ್ಮ ಅವ್ರ ಅಣ್ಣನ ಹೆಂಡತಿ? ಏನ್ ಮಾಡಿದ್ಲು? ಮಾಡಿಲ್ಲ ಅಂತಲ್ಲ, ಅವ್ರು ಅದೇ ನಮ್ಮ ಯಜಮಾನ್ರ ಸಂಬಂಧ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅವ್ರು. ಅಂದ್ರೆ ಅವರ ಅಣ್ಣನ ಹೆಂಡತಿಯೊಂದಿಗೆ ಈತನಿಗೆ ಅಕ್ರಮ ಸಂಬಂಧ ಇದೆ? ಬೇಡ, ಅದ್ ನಿಮಗೆ ಹೇಗೆ ಗೊತ್ತಾಯ್ತು? ಅದೇ ನನ್ ಮದ್ವೆ ಅದ್ ಹೋದ್ಮೇಲೆ ಇದ್ ಮಾಡೋದು. ಇದು ನಾನು ಮದ್ವೆ ಇಲ್ಲಿ ಬರೀದ್ನಲ್ಲ, ಅವಾಗ ಒಂದೊಂದ್ ತಿಂಗಳಿಗೆಲ್ಲವ ಹಿಂದೆನೆ ಬರೋದು. ಅದೇ ನನ್ ಮನೆ ಬರೋದು, ನಾನ್ ಇನ್ನೇನ್ ಬರ್ತಾ ಇದೀನಿ ಇನ್ನಾಗ ಅವ್ರ ಮನೆ ಸ್ವಲ್ಪ ದೂರ ಐತೆ. ಅವ್ರ ಅಣ್ಣನ ಮನೆ ಹೊಸ ಮನೆ ಕಟ್ಟಿದಾರೆ, ಅವ್ರಿಗೆ ಬಿಟ್ಟಿದ್ದಾರೆ. ನಮ್ಗ ಹಳೆ ಮನೆ ಅಂತ ಇತ್ತ, ಅಲ್ಲಿಗೆ ನಾನೇನ್ ಬರ್ತಾ ಇದೀನಿ ಅನ್ನೋ ಟೈಮಲ್ಲಿ ಹೋಗೋದು ಅಲ್ಲಿಗೆ ಅವ್ರ ಮನೆ ಹತ್ತಕ್ಕೆ. ಯಾರು? ರಣ್ಯಂತಿ. ಓಕೆ, ಅಂದ್ರೆ ಅಲ್ಲಿವರೆಗೂ ನಿಮ್ಮ ಮನೇಲೆ ಇರೋದು. ಬಟ್ ಆಕೆಯ ಗಂಡನಿಗೆ ಅಂದ್ರೆ ನಿಮ್ಮ ಯಜಮಾನನ ಅಣ್ಣನಿಗೆ ಗೊತ್ತಿಲ್ವಾ? ಅವನು ಸರಿ ಇಲ್ಲ, ಅವಳು ಸಿಗಾಕೊಂಡಿದ್ದಾಳೆ ಊರೆಲ್ಲ ಗೊತ್ತಾಗಂಗೆ ಆತರ ಅಂತ. ಸರಿ ಇಲ್ಲ ಅವಳು ಅಂತ, ಸರಿ ಇಲ್ಲ ಅಂತ ಸಿಗಾಕೊಂಡು ಕಳಿಸಿದ್ರು. ಆದ್ರೆ ಇವ್ ನಮ್ಮನ್ನ ಅವ್ನ ಗಂಡ ಒಂಥರ ಸ್ವಲ್ಪ ಅವನು ಡ್ರಿಂಕ್ಸ್, ಅವನು ಕ್ಯಾರೆಕ್ಟರ್ ಸರಿ ಇಲ್ಲ, ಅದೇ ಡ್ರಿಂಕ್ಸ್ ಹಂಗಾರಲ್ಲ. ಆಮೇಲೆ ನಮ್ಮನೆ ಒಪ್ಪಿಸಿ ಬರಕ್ ಕೇಳಿಸಿರೋದು. ಆಮೇಲೆ ಸ್ವಲ್ಪ ಗೊತ್ತಾಯ್ತು ನನಗೆ. ಆಮೇಲೆ ಅವಳು ವಿಷಯ ಎಲ್ಲ ಕುಡ್ದಿದ್ಲು. ಅವಾಗ ಇವನೇ ದುಡ್ಡು ಖರ್ಚು ಮಾಡಿಸಿರೋದು ಮಾತ್ರ ಕಾಣಿಸ್ಕೊಳ್ಳಲ್ಲ. ಯಾವ್ದ್ರಲ್ಲೂ ಒಂದ್ ಫೋನ್ ನಂಬರ್ ಅಲ್ಲ ಆಗ್ಲಿ ಯಾವ್ದ್ರಲ್ಲೂ ಇಲ್ಲ. ಆಮೇಲೆ ನಮ್ಗೆ ಸಪೋರ್ಟ್ ಮಾಡೋದು ಅವ್ರ ಮನೆಗೆ.
ಅವನು ಜವಾಬ್ದಾರಿ ತಗೊಂಡಿಲ್ಲ ಅವ್ರ ಮನೆಯಲ್ಲಿ, ಅವ್ರ ಯಜಮಾನ್ ಅವ್ರ ಅಣ್ಣವನಲ್ಲ, ಅವ್ರ ಮನೆ ಫ್ಯಾಮಿಲಿ ಜವಾಬ್ದಾರಿ ತಗೊಂಡಿಲ್ಲ. ಅವನೇ ವ್ಯವಹಾರ ಅವ್ರ ಮನೇಲಿ ದನ ಹಸು ಕಾಯಿ ಏನಾರ ತಗೊಳ್ಳಿ, ಮದ್ವೆ ಆದ ತಕ್ಷಣ ವ್ಯವಹಾರ ತಗೊಂಡ್ಬಿಟ್ಟಿದ್ದಾಳ ಅವಳು. ಈಗ ನಿಮ್ಮ ಗಂಡನ ಹಾಗೆ ಆತನು ಕುಡುಕ. ಆಮೇಲೆ ಇವನೇ ಇಸ್ಕೊಟ್ಟಿರೋದು ನಮ್ಮ ಯಜಮಾನೆ ಅವಳಿಗೆ. ಇವನ್ ಮಾತ್ ಕೇಳ್ತಾನೆ ಅವನ್ ಗಂಡ ಅರಣ್ಣ. ಆಮೇಲೆ ಒಬ್ರಿಗೂ ತೋರ್ಸ್ಕೊಳಲ್ಲ ಈ ತರ ಐತೆ ಅನ್ನೋದು. ನನಗ್ ಗೊತ್ತಾಗತ್ತೆ ಏನ್ ಅವ್ರ ಮನೆ ಏನ ಕೆಲ್ಸ ಇದ್ರು ಎಲ್ಲಾರ್ದು ಇವನ್ ವ್ಯವಹಾರ ಮಾಡೋದು ಕಾಣ್ಸಲ್ಲ ಅದು. ಬಟ್ ಇದು ಗೊತ್ತಾದ ಮೇಲೆ ನೀವು ಆ ಹೆಣ್ಣನ್ನು ಏನಾದ್ರು ಅವಳು ಸಿಗಕ್ಕಳಲ್ಲ, ಅವಳು ತೋರ್ಸೋದು ಇಲ್ಲ, ನಮ್ ಕಡೆ ಬರಲ್ಲ, ದೂರ ಅವಳು ಕೆಲ್ಸಕ್ಕೆ ಹೋಗ್ತಾಳ. ಅವಳು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಸಿಗಾಕೊಂಡು ಅವಳೆ. ಅಲ್ಲ, ಈಗ ನಾನು ಹೇಳೋದು ಆಕೆ ನಡತೆ ಸರಿ ಇಲ್ಲ ಅನ್ನೋದು ಬೇರೆ, ಯಾರೋ ಹೇಳಿದ್ ನೀನು ನಂಬೇಡ, ನಿನ್ನ ಕಣ್ಣಿಗೆ ಕಾಣ್ತಾ. ಅದು ಊರಿಗೆ ಗೊತ್ತಾಗೈತೆ ಸರ್, ಸಿಗಾಕೊಂಡ್ ಮನೆ ಒಳಗೆಯ ಅವಳು. ಅದು ಅವ್ರಿಗೆ ನಮ್ಮನೂ ಅವ್ರಿಗೆ ಸಿಗಾಕೊಂಡ್ರ ಸಿಕ್ಕಿಲ್ಲ. ಸರಿ ತಾಯಿ, ಈಗ ಏನು ಮಾಡಬೇಕು ಅಂದರೆ, ಈಗ ನಾನು ಹೇಳೋದು ಹೇಳ್ತೀನಿ, ಈಗ ನೀನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ, ನಿನ್ನ ಇಚ್ಛೆ ಏನು, ನಿನ್ನ ನಿರ್ಧಾರ ಏನು? ಅದು ನಮ್ಮ ಮನೇಲಿ ಹಿಂಗ ನನ್ನ ತಮ್ಮನು ಒಬ್ಬ ಮದುವೆಯಾಗನಿದ್ದಾರೆ ಸರ್. ಇಲ್ಲೂ ಇರಕ್ ಆಗ್ತಾ ಇಲ್ಲ. ಈಗ ಬೇರೆ ಮನೆ ಮಾಡ್ಕೊಳಕ್ ಅಷ್ಟ್ ಹೇಳ್ದಂಗ ಮಾಡಕ್ ಆಗಲ್ವ ಸರ್? ಅಲ್ಲ, ಈಗ ನೀನು ಹೌದು, ಗಂಡ ಅಂತೂ ಹಾದಿ ತಪ್ಪಿದ್ದಾನೆ, ಅವನು ಬೇಜವಾಬ್ದಾರಿ ಮನುಷ್ಯ, ಅವನು ವ್ಯಸನಿ, ಅವನು ಒಂದು ರೀತಿಯಲ್ಲಿ ಸಂಸಾರವನ್ನು ಕಟ್ಕೊಳ್ಳಿಕ್ಕೆ ಅವನಿಗೆ ಅರ್ಹತೆ ಇಲ್ಲ. ಈಗ ಇಷ್ಟೆಲ್ಲ ಅವನ ಬಗ್ಗೆ ಗೊತ್ತಿದ್ದು ಈಗ ಅವನನ್ನು ಸರಿ ಮಾಡ್ತೀನಿ ಅಥವಾ ಅವನು ಸರಿ ಹೋಗುತ್ತಾನೆ ಅಥವಾ ಸರಿ ಹೋದರೂ ಕೂಡ ಅದು ಸತ್ಯ ಆಗಿರುತ್ತೆ ಅನ್ನೋ ನಾನು ಭರವಸೆ ಕೊಡಲ್ಲ. ಆದರೆ ಈಗೆಲ್ಲ 8 ವರ್ಷದಿಂದ ನೋಡ್ಕೊಂಡು ಬಂದಿರೋ ನಿನಗೆ ಅವನಿಂದ ಇನ್ನೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನಿರೀಕ್ಷೆ ಮಾಡಿದ್ರೂ ಕೂಡ ಅವನು ಅದನ್ನು ಈಡೇರಿಸ್ತಾನೆ ಅಂತ ಅಲ್ಲ. ಆ್ಯಂಡ್ ಅವನು ನೀನೊಬ್ಬ ಗಂಡನಾಗಿ ಆ್ಯಂಡ್ ಒಬ್ಬ ವ್ಯಕ್ತಿಯಾಗಿ ಅವನ ದೇಹ ಮನಸ್ಸು ಎಲ್ಲವೂ ಅಶುದ್ಧವಾಗಿಬಿಟ್ಟಿದೆ. ಈಗ ನೀನು ಯಾರಿಗೋಸ್ಕರ ಅಂತ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ, ನಿನ್ನ ಮಗಳಿದ್ದಾಳೆ. ಈಗ ನೀನು ತವರು ಮನೆಗೆ ಬಂದು ನೋಡಮ್ಮ, ಇಲ್ಲಿ ನಿನ್ನ ಗಂಡನ ಮನೆ ಕೊಂಚ ನೀನು ಅಂದ್ಕೊಂಡಂಗಿಲ್ಲ, ಅವನು ಪ್ರೀತಿ ಕೊಡ್ತಿಲ್ಲ ಅನ್ನೋದು ಎಷ್ಟು ಸತ್ಯವೋ, ನಿನ್ನ ತವರು ಮನೆಯಲ್ಲೂ ಕೂಡ ಇದು ಬಹಳ ದಿನ ನಿನ್ನ ಕಷ್ಟಗಳಿಗೆ ಕಿವಿ ಹಾಕ್ತಾರೆ ಅಥವಾ ಈ ಇದ್ದ ಥರನೇ ಎಲ್ಲ ಥರನೂ ಮುಂದೆಯೂ ಇರುತ್ತೆ ಅನ್ನೋದು ಸುಳ್ಳು. ಈಗ ಅವರು ಬದಲಾಗ್ತಾರೆ, ಅವರೇನೋ ನಿನ್ನನ್ನು ಆಚೆ ಆಗ್ತಾರೆ ಅಥವಾ ಅವರೇನೋ ಕೊಂಕು ಮಾತಾಡ್ತಾರೆ ಅಂತ ಅಲ್ಲ. ಆ್ಯಂಡ್ ಹಂಗೆ ಆಡಿದ್ರೂ ಕೂಡ ನೀನು ಆ ಪರಿಸ್ಥಿತಿಲಿ ಇದ್ದೀಯಾ, ಏನೂ ಮಾಡಲಿಕ್ಕಾಗಲ್ಲ, ಹೌದಲ್ವ? ಈಗ ನೋಡಮ್ಮ, ಒಂದು ನನ್ನ ತಪ್ಪಿಲ್ಲ ಸರ್, ಬೇರೆ ಯಾರೋ ಮದುವೆ ಮಾಡಿದ್ರು ಸರ್, ಅಪ್ಪ ಅಮ್ಮ ಮದುವೆ ಮಾಡಿದ್ರು ಅಂತ ಹೇಳಿದ್ರು ಕೂಡ ಯಾವತ್ತೋ ಒಂದು ದಿವಸ ನನಗಿದು ಯಾಕೋ ಸರಿ ಇಲ್ಲ ಅಂತ ಮದುವೆಯ ಮೊದಲ 1 ತಿಂಗಳು 2 ತಿಂಗಳು ಅಥವಾ ಈ ಮಗು ಆಗೋಕ್ಕಿಂತ ಮುಂಚೆ ಅಥವಾ ಆ ಶುರುವಿನಲ್ಲಿ ನೀನೇನೋ ಒಂದು ನಿರ್ಧಾರ ತಗೊಂಡು ಹೋರಾಡಿದರೆ ಬಹುಶಃ ಇವತ್ತಿಗೆ ಅದರಿಂದ ನೀನು ಬಿಡಿಸ್ಕೊಳ್ಬೋದಿತ್ತೇನು. ಬಟ್ ಈಗ ಮಗುವಾಗಿರೋ ಕಾರಣಕ್ಕೆ ನೀನು ಬೇರೆ ಬದುಕನ್ನು ಅಥವಾ ಇನ್ನೊಂದು ಬೇರೆ ರೀತಿಯ ಬದುಕನ್ನು ಕಲ್ಪನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಆ ಮಗುವಿನ ವಿಚಾರವಾಗಿ, ಹೌದಲ್ವಾ? ಈಗ ನೀನೇನು ಮಾಡ್ಬೋದು? ನೀನೇ ಹೇಳಿದೆ ನಿನ್ನ ತಮ್ಮ ಇನ್ನೂ ಮದುವೆ ಆಗಿಲ್ಲ. ನೋಡಮ್ಮ, ಅವರು ತವರು ಮನೆಯವರು ಏನಿದ್ದಾರೆ, ನಿನ್ನನ್ನು ಬೆಳೆಸಿದ್ದಾರೆ, ನಿನಗೆ ಒಂದು ಹಂತಕ್ಕೆ ಕೆಟ್ಟವನಿಗೆ ಕೊಟ್ಟಿದ್ದಾರೆ ಅನ್ನೋದು ಒಂದು ಬಿಟ್ಟರೆ ಬೇರೆಲ್ಲ ರೀತಿಯಲ್ಲಿ ನಿನ್ನನ್ನು ನೋಡ್ಕೊಂಡಿದ್ದಾರೆ. ಈಗಲೂ ಕೂಡ ಅವ್ರು ನೀನು ಜನ ಸರ್, ನಾವು ನನಗೆ ಈ ತರ ನಿಮ್ ಪ್ರೋಗ್ರಾಮ್ ನೋಡಿದ್ಮೇಲೆ ಒಂದ್ ಸ್ವಲ್ಪ ಧೈರ್ಯ ಸರ್. ಅವಾಗ ಒಂಥರ ಮರ್ಯಾದೆ ಇದು ಹಂಗೆ ಇದ್ದೀವಿ ಸರ್. ನಾವು ಹುಟ್ಟಾಗ್ಲಿಂದ ಸ್ವಲ್ಪ ಬಡತನ ಇದ್ದಿದ್ದು, ಈಗ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ನಾನು ಹೇಳೋದು, ಬಡತನ ಮನುಷ್ಯನಿಗೆ ತಿನ್ನೋಕೆ ಉಣ್ಣೋಕೆ ಬರ್ಬೋದು, ಉಡೋಕೆ ತಿನ್ನೋಕೆ, ಆದರೆ ಮನಸ್ಸು ಅಂತ ಬಂದಾಗ ಈ ಸಮಯದಲ್ಲಿ 1-2 ದಿವಸ ಅಥವಾ 1 ತಿಂಗಳು ಅಥವಾ 1 ವರ್ಷ ಜಾಗ ಕೊಟ್ಟರು ಕೂಡ ನೀನು ಅವ್ರಿಗೆ ಕೃತಜ್ಞನಾಗಿರಬೇಕು. ನಮ್ಮ ಅಪ್ಪ ಮನೆ ಅಲ್ವಾ, ಕೊಡಲೇಬೇಕು ಅನ್ನೋ ಭಾವನೆಯಿಂದ ಅಲ್ಲ. ಎಷ್ಟೋ ಜನಕ್ಕೆ ಆ ಒಂದು ಪುಣ್ಯವೂ ಇಲ್ಲ. ಇಲ್ಲೆಲ್ಲೋ ಗಂಡನ ಮನೆಯಲ್ಲಿ ಕೆಟ್ಟಾಗ ತವ್ರ ಮನೆಯವರು ಬಾಗಿಲು ಮುಚ್ಚಿಬಿಟ್ರು. ಅಷ್ಟು ಆದ್ರೆ ಈಗಲೂ ಏನಾರು ಮಾಡ್ತೀನಿ ಅಂತಾರೆ ನಮ್ಮ ತವ್ರ ಮನೆ ಪಾಪ. ನಾನು ಹೇಳೋದಿಷ್ಟೇ, ನೀನು ಆತ ಕುಡುಕ ಅಥವಾ ಆತ ಸರಿಯಾಗಿ ಪ್ರೀತಿ ಕೊಡಲ್ಲ ಅನ್ನೋ ಕಾರಣಕ್ಕೆ ನೀನು ಅಲ್ಲಿಂದ ತುಂಬ ದಿನ ಇನ್ನೂ ಮುಂದುವರಿಯೋದು ದೂರ ಇದ್ದು ಒಳ್ಳೆಯದಲ್ಲ. ಈಗ ಒಂದು ನಿರ್ಧಾರ ಮಾಡು. ನಾನು ಹೇಳೋದಿಷ್ಟೇ,
ನೀನು ತವ್ರ ಮನೆಯೂ ಅಲ್ಲ, ಗಂಡನ ಮನೆಯೂ ಅಲ್ಲ. ನಾನು ಒಂದು ದುಡಿದು ನನ್ನ ತವ್ರ ಮನೆ ವಿಶ್ವಾಸ ತಗೊಂಡು ಅವ್ರ ಸಹಾಯ ತಗೊಂಡು ನಾನು ಬೇರೆ ಬದುಕ್ತೀನಿ ಅಂತ ನಿರ್ಧಾರ ಮಾಡಬೇಕು. ಇಲ್ಲ, ನನ್ನ ಸಲಹೆ ಇಷ್ಟೇ, ಅವನು ಕುಡುಕ, ಅವನು ಕೆಟ್ಟು ಹೋಗಿದ್ದಾನೆ, ಅದು ಬಿಟ್ಟರೆ ಈಗ ನೀನು ಅದೇ ಮನೆಯಲ್ಲಿದ್ದು ನೀನು ಸಂಸಾರದ ಹಿಡಿತ ತಗೊಂಡು ಅವನು ಹೊಡಿತಾನೆ, ಅವನು ಬಡಿತಾನೆ, ಇವೆಲ್ಲವನ್ನು ನೀನು ಎದುರಿಸಿ ಎಲ್ಲಿವರೆಗೂ ನಿಲ್ಲೋದಿಲ್ವೋ, ಇಲ್ಲಿವರೆಗೂ ನೀನು ಎದುರುತ್ರ ಕೊಡೋದಿಲ್ವೋ ಕೆಟ್ಟವ್ರಿಗೆ, ಗಂಡಾನು ಕಾರಣಕ್ಕೆ ಒಡಿಸ್ಕೊಳ್ಬೇಕು ಅಂತ ಯಾವ ಸಂವಿಧಾನದಲ್ಲೂ ಇಲ್ಲ ತಾಯಿ. ಅವರ ಅತ್ತೆ ನೋಡಿ, ಆ ಇಬ್ಬರೂ ಕೂಡ ಅಣ್ಣ ತಮ್ಮಂದಿರಾಗಿರ್ಬೋದು, ಅತ್ತೆ ಆಗಿರ್ಬೋದು, ರಾಜನಂತೆ ಪ್ರಜೆಗಳಂತೆ, ಮನೆಯ ಹಿರಿಯರಂತೆ ಮಕ್ಕಳಂತೆ. ಮನೆಯ ಹಿರಿಯರು ಹೇಗಿರ್ತಾರೋ ಮಕ್ಕಳು ಹಾಗೆ ಇರ್ತಾರೆ, ರಾಜ ಹೇಗಿರ್ತಾನೋ ಪ್ರಜೆಗಳು ಹಾಗೆ ಇರ್ತಾರೆ, ಗುರು ಹೇಗಿರ್ತಾನೋ ಶಿಷ್ಯ ಆಗಿರ್ತಾರೆ. ನಿಮ್ಮ ಅತ್ತೆ ಬದಲಾಯಿಸ್ತಾಳೆ ಅಥವಾ ಆಕೆ ಮಕ್ಕಳನ್ನ ಸರಿ ಮಾಡ್ತಾಳೆ, ಇಲ್ಲ, ಅದೇ ಆದಿ ತಪ್ಪಿ ಆದಮೇಲೆ ಮಕ್ಕಳನ್ನ ಸರಿ ಮಾಡೋದೆಲ್ಲಿ ಬಂತು? ನಾನು ಹೇಳೋದಿಷ್ಟೇ, ನೀನು ಹೆದರ್ಕೊಳ್ದ ಹಾಗೆ, ನೀನು ಆ ಮನೆ ಸೊಸೆಯಮ್ಮ, ನೀನೇನೋ ಆ ಮನೆ ಕೆಲಸದಾಳಲ್ಲ. ಅವ್ರು ಹೊಡೆದಂಗೆ ಹೊಡಿಸ್ಕೊಂಡು ಯಾವಾಗ ಬೇಕು ಕಳಿಸ್ದಾಗ ಆಚೆ ಕಳಿಸ್ಲಿಕ್ಕೆ ನೀನು ಆ ಮನೆ ಕೆಲಸದಾಳ? ಇಲ್ಲ ಸರ್, ನಾನು ಹೊಸಿ ಪ್ರಯತ್ನ ಬಿಟ್ಟಿಲ್ಲ ಸರ್. ಸಖತ್ತು ಅವನು ಹೊಡೆ ಹೊತ್ತು ತೊಡಕ್ಕುವೆ, ನಾನ್ ಯಾಕೋಬೇಕು ಅಂದ್ರೂ ಸರಿಯಾಗಿ ಏನು ಮುಳ್ಳಾಗಿ ನೋಡೋದೇ ಇಲ್ಲ, ಬುಳ್ಳನ್ನ ಹೊಡೆದಾಕ್ತಾನ ಸರ್. ಅದಕ್ಕೆ ನಾನು ಹೇಳೋದಿಷ್ಟೇ, ನೀನು ಎಲ್ಲಿರ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ಆ ಮನೆಯಲ್ಲಿ ನೀನೊಂದು ಸೊಸೆ ಅನ್ನೋದನ್ನು ಮರಿಬಾರ್ದು. ಆ್ಯಂಡ್ ಗಂಡ ಅನ್ನೋದನ್ನು ನೀನು ಒಂದು ಕ್ಷಣ ಮರೆತು ನೀನು ಆ ಮನೆಯಲ್ಲಿ ಬದುಕಬೇಕಾಗುತ್ತೆ. ಅವನು ಗಂಡನಾಗಿಲ್ಲ ಅನ್ನೋದಾದರೆ ನೀನು ಹೆಂಡತಿಯಾಗಿದ್ದೇನು ಪ್ರಯೋಜನ? ಆ ಮನೆಯಲ್ಲೇ ಇರಬೇಕು. ಆ್ಯಂಡ್ ಆ ಮಗುವಿಗೋಸ್ಕರ, ಯಾಕಂದರೆ ಈಗ ನೀನು ಇಲ್ಲಿದ್ದೀಯಾ, 1 ವರ್ಷ ಅವರು ಬರಲಿಲ್ಲ, ನನ್ನ ಮನೆಗೆ ಒಂದು ಹೆಣ್ಣು ಬೇಕು ಅಂದ್ಕೊಂಡು ಅವನು ಬೇರೆ ಮದುವೆಯಾಗಿ ಬರಲಿಕ್ಕೂ ಎಸ್ದವನಲ್ಲ, ಹೌದಲ್ವಾ? ನೀನು ದೂರ ಇರೋದ್ರಿಂದ ನಿನಗೊಂಚೂರು ಕಾಟ ತಪ್ಪಿತು ಅಂತ ಅನ್ನಿಸ್ಬೋದು, ಬಟ್ ಅದು ಬೇರೆ ಬೇರೆ ವಿಚಾರಗಳು ತಿರುಕೊಳ್ತವಮ್ಮ. ಆ್ಯಂಡ್ ಇವತ್ತು ಸಾಧಿಸಿ ಅಥವಾ ಎದ್ದು ತೋರಿಸ್ತಾರೋ ಯಾವ ಹೆಣ್ಮಕ್ಳು ಕೂಡ ಹೆದರ್ಕೊಂಡು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಅವ್ರು ಮಾಡಿದ್ದಿಷ್ಟೇ. ಇವತ್ತಿಗೂ ಹೆಣ್ಮಕ್ಳು ನಿನ್ನ ಪರಿಸ್ಥಿತಿಯಿಂದ ದಾಟಿ ಬಂದವರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂದರೆ ಅವ್ರು ಮಾಡಿದ ಒಂದು ಒಳ್ಳೆ ಕೆಲಸ ಏನು ಗೊತ್ತೇನು? ಅವರು ಒಂದು ಸ್ಪಷ್ಟ ನಿರ್ಧಾರ ಮಾಡಿದ್ರು, ಇಲ್ಲ ಇಂಥವನ ಜೊತೆ ನಾನು ಬದುಕೋಗೂ ತಯಾರಿಲ್ಲ ಮತ್ತು ನಾನು ಸಾಯ್ಲಿಕ್ಕೂ ತಯಾರಿಲ್ಲ, ನನ್ನ ಮಗಳನ್ನು ನಾನು ಸಾಕುವುದು ಗೊತ್ತು, ನಾನು ಹೇಗೋ ಆಚೆ ಬದುಕ್ತೀನಿ ಅಂತ ಒಂದು ಸ್ಪಷ್ಟತೆಗೆ ಬಂದರು. ಈಗ ನೀನು ತವ್ರ ಮನೆಗೆ ಬರೋದು, ಹಿರಿಯರನ್ನು ಸೇರಿಸೋದು, ಇವನು ಹೊಡೆಯೋದು ಬಡಿಯೋದು, ಇಡೀ ಜೀವನ ನೀನು ಹಿಂಗೆ ಕಳೀಲಿಕ್ಕಲ್ಲ ನೀನು ಹುಟ್ಟಿರೋದು. ನೀನೇ ಹೇಳಿದೆ ಈ ಮುಂಚೆ ಇದ್ದಂಗಿಲ್ಲ ಸರ್, ನಾನು ಈಗ ಬದಲಾಗಿದ್ದೀನಿ ಅಂತ. ನಿನ್ನ ಬದಲಾವಣೆ ಹೇಗಿರಬೇಕು ಅಂದರೆ, ಯಾರು ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡು ಬೇಜವಾಬ್ದಾರಿತನದಿಂದ ಇಂತಹ ಅಯೋಗ್ಯ ಹೀನ ಲಕ್ಷಣಗಳನ್ನು, ಹೀನ ಮನಸ್ಥಿತಿಯನ್ನು ಹೊಂದಿರೋ ಅವನಿಗೆ ಅಷ್ಟಿರಬೇಕಾದ್ರೆ, ನೀನು ಸಂಸ್ಕಾರಯುತವಾಗಿ ತಾಳಿ ಕಟ್ಟಿಸ್ಕೊಂಡು ಆ ಮನೆಗೆ ನ್ಯಾಯಯುತವಾಗಿ ಖಚಿತವಾದ ಒಂದು ಸೊಸೆ ಆಗಿರಬೇಕಾದ್ರೆ, ನೋಡಮ್ಮ, 1-2 ದೇಹಕ್ಕೆ ಏನು ಕೊಡ್ತಾನಲ್ಲ ಅದು ನಿನಗೆ ಪೆಟ್ಟಲ್ಲ. ಆದರೆ ನೀನು ದೂರ ಇದ್ದೀಯ ಅನ್ನೋ ಕಾರಣಕ್ಕೆ ಅವ್ನು ಸಡನ್ನಾಗಿ ಇನ್ನೇನೋ ನಿರ್ಧಾರ ತಗೊಂಡ್ರೆ ನೀನು ಏನೂ ಮಾಡಲಿಕ್ಕಾಗಲ್ಲ. ಏನೋ ಮಾಡ್ಬೋದು, ಇಡೀ ಜೀವನ ಪೂರ್ತಿ ಕೋರ್ಟ್ಗೂ ಕಚೇರಿಗೂ ಓಡಾಡ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ. ನಾನು ಆಚೆ ಬಂದಿರುವುದು ದುಃಖವನ್ನು ತಡೆಯೋಕೆ ಆಗದೆ ಹೊರತು ನೀನು ಇನ್ನೊಬ್ಬಳನ್ನು ಮದುವೆ ಆಗುವಂತ ನಾನು ಫ್ರೀಯಾಗಿ ಬಿಟ್ಟಿಲ್ಲ ಅನ್ನೋ ಒಂದು ಸಂದೇಶವನ್ನು ನೀನು ಕೊಡಬೇಕು. ಒಂದು, ಆ ಮನೆಯಲ್ಲಿ ಬದುಕೋದಾದರೆ, ಇಲ್ಲ ಸರ್ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ತಯಾರಿಲ್ಲ, ನನಗೆ ಅವನ ಸಹವಾಸನೂ ಬೇಕಿಲ್ಲ, ಅವ್ರ ಮನೆ ಸಹವಾಸನೂ ಬೇಕಿಲ್ಲ, ಅವ್ರ ಆಸ್ತಿ ಅಂತಸ್ತೂ ನನಗೆ ಬೇಕಿಲ್ಲ. ನಾನು ಇರೋವಷ್ಟು ದಿನ ನನ್ನ ಮಗಳಿಗೆ ನನ್ನ ಹೆತ್ತವರ ಸಹಾಯ ತಗೊಂಡು ಹೆತ್ತವ್ರಿಗೂ ಭಾರವಾಗದೇನೆ ನಾನು ಹೊರಗಡೆ ಇದ್ದು ಇವತ್ತು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿಕೊಂಡು ಮುಸುರೆ ತಿಕ್ಕೊಂಡು ಮಾಡೋ ಕೆಲಸದಿಂದ ನೀನು ಎಂಥವಳು, ನೀನು ಹೀನಳು, ನೀನು ಮುಸುರೆ ತಿಕ್ತೀಯ ಅಂದರೆ ನೀನು ಸರಿ ಇಲ್ಲ, ಅಥವಾ ನಿನಗೇನೂ ಗೊತ್ತಿಲ್ಲ, ಅಥವಾ ನೀನು ಬಡವಳು, ನಿನ್ನನ್ನು ನೀನಿರೋ ಪರಿಸ್ಥಿತಿಯ ಕಾರಣಕ್ಕೋಸ್ಕರ ಯಾರು ನಿನ್ನನ್ನು ಅಳೀತಾರೆ ಅವ್ರು ಯಾರ ಮಾತಿಗೂ ನೀನು ಕಿವಿ ಕೊಡಬೇಡ. ಆ್ಯಂಡ್ ಇವತ್ತು ನೀನು ದುಃಖದಲ್ಲಿದ್ದೀಯಮ್ಮ, ಇದೇ ನಿನ್ನ ಜೀವನದಲ್ಲಿ ಯಾವತ್ತೋ ಒಂದು ದಿವಸ ತುಂಬ ಸಂತೋಷವಾಗಿದ್ದೆ, ಆದರೆ ಇವತ್ತು ದುಃಖ ಇದೆಯಾ, ನಾಳೆ ಮತ್ತೆ ಬದಲಾಗುತ್ತೆ. ಆದರೆ ನೀನು ಮಾಡಬೇಕಾಗಿರೋದಿಷ್ಟೇ, ಸ್ಪಷ್ಟತೆ ಬೇಕು. ಇಲ್ಲ ಹೋಗ್ತೀನಿ ಸರ್, ನಾನು ಎದುರಿಸಿ ಬದುಕ್ತೀನಿ ಸರ್, ಅವನು ಬಡಿಯೋದು ಇಲ್ಲಿವರೆಗೂ ನಾನೊಬ್ಬ ಹೆಂಡತಿ, ಅವ್ನು ಹೊಡೆದಂಗೆ ಹೊಡೆಸ್ಕೊಳ್ಬೇಕು, ಇಲ್ಲಾಂದ್ರೆ ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾನೆ, ಮನೆ ಕೆಲಸದವಳ ಥರ ಯೋಚನೆ ಮಾಡಿದ್ಕೆ ನೀನು ಇಲ್ಲಿದ್ದೀಯ ಹೊರತು ಸೊಸೆಯಾಗಿ ನೀನು ನಿಂತ್ಕೊಂಡ್ಬಿಟ್ಟಿದ್ರೆ ಅವ್ರನ್ನೆಲ್ಲ ಬೀದಿಗೆ ತಂದು ಬಿಡ್ಬೋದಿತ್ತು. ತುಂಬಾ ದಿವಸ ನಿಂತಿದ್ದೀನಿ, ಆದ್ರೂ ಹೊರಡದೆ ಆಗ್ಬಿಡ್ತಾನಲ್ಲ, ಅವಾಗ ತಲೆ ಬಳ್ಳ ಏನಾರ ಹೋಗಿ ಸರಿಯಾಗಿ ಮುಲಾಜ್ ನೋಡಕ್ಕಲ್ಲ ಸರ್, ಕಚ್ಚ ಚೂಂಡ್ ಎಸ್ತಾಗ್ತಾನೆ. ಇಲ್ಲಮ್ಮ, ಅದಕ್ಕೆ ಅದರದೇ ಆದ ನೋಡಿ ಧರ್ಮ ಹೇಳುತ್ತೆ, ಯಾರು ಹೇಗೆ ನಿನ್ನನ್ನು ಉಪಚಾರ ಮಾಡ್ತಾರೋ,
ಒಂದು ಹಂತಕ್ಕೆ ನೀನು ಶಾಂತಿ ತಾಳ್ಮೆಯನ್ನು ವಹಿಸು. ಆದರೆ ತೀರಾ ಅತಿ ಆದರೆ ಮುಳ್ಳಿಂದಲೇ ಮುಳ್ಳನ್ನು ತೆಗಿಬೇಕು ಅನ್ನೋ ಒಂದು ಅಸ್ತ್ರವನ್ನು ಬಳಸಬೇಕು. ನೀನು ಅವ್ರ ಮನೆ ಮುಂದೆ ಕೂತು ಪ್ರತಿಭಟನೆ ಮಾಡ್ತೀಯೋ, ಹೋರಾಟ ಮಾಡ್ತೀಯೋ, ಅಲ್ಲಿ ನೀನು ಒಂದು ಗುಡ್ಲ ಹಾಕೊಳ್ತೀಯೋ, ನಿನ್ನ ತವ್ರ ಮನೆಯವ್ರ ಸಹಾಯ ತಗೊಂಡು ಇವನ್ ನೀನಲ್ಲಿ ಬದುಕ್ತೀನಿ ಅನ್ನೋದಾದರೆ, ಇಲ್ಲ ಸರ್ ಅಂಥವ್ರ ಸಹವಾಸನೇ ಬೇಡ ಅನ್ನೋದಾದರೆ ಅವನಿಗೂ ನಿನಗೂ ನಾನು ಹೋಲಿಕೆನೇ ಮಾಡಲ್ಲ, ಅಥವಾ ಅವನ ವಿಚಾರವನ್ನು ನಾನು ತಗೊಳ್ಳೋದೇ ಇಲ್ಲ. ನಿನಗೇನು ಹೇಳು, ಸ್ಪಷ್ಟತೆ ಹೇಳು. ಇಲ್ಲ ಸರ್ ನೀವೀಗ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರೆ ನಾನು ಹೋಗ್ತೀನಿ ಅಂತ ಹೇಳು. ಇಲ್ಲ ಸರ್ ನಾನು ಆಸೆನೇ ಬಿಟ್ಟುಬಿಟ್ಟಿದ್ದೀನಿ, ನಾನು ಹೊರಗಡೆ ಕೆಲಸ ಮಾಡಿಕೊಂಡು ನನ್ನ ತವ್ರ ಮನೆ ಒಳಗಡೆನೂ ನಾನು ಇರ್ದಂಗೆ ನಾನು ಹೊರಗಡೆ ಬದುಕೋ ಶಕ್ತಿ ನನಗಿದೆ. ಈ ಎಲ್ಲ ಹೆಣ್ಮಕ್ಳುಗಳ ಕತೆ ಕೇಳ್ಕೊಂಡು ನಾನು ಕೂಡ ಸಾಯೋ ಯೋಚನೆ ಒಂದು ಬಿಟ್ಟು ಜೀವನ ಇರೋವರೆಗೂ, ಉಸಿರಿರೋವರೆಗೂ, ಭಗವಂತನೇ ಕರ್ಕೊಳ್ಳೋವರೆಗೂ ನಾನು ಸಾಯೋ ನಿರ್ಧಾರ ಮಾಡಲ್ಲ ಅನ್ನೋದು ನಿನ್ನ ಎದೆಗೂಡಿನಿಂದ ಒಂದು ದೊಡ್ಡ ಸಂಕಲ್ಪ ಮಾಡಮ್ಮ. ನಿನ್ನ 8 ವರ್ಷದ ಮಗಳಿದ್ದಾಳಲ್ಲ. ಸಾಯಲ್ಲ ಸರ್, ನಾನು ನಮ್ ಕಷ್ಟದಿಂದ ಬದುಕಿದೀನಿ. ನಾವು ನಮ್ ಪಾಲಿಸ್ಯಾರ ನಮ್ಮ ಮನೇಲಿ, ಹಂಗಾಗಿತ್ತು ನಾನು ಯಾವತ್ತೂ ನಿರ್ಧಾರ ಮಾಡಿಲ್ಲ ಸಾಯ್ಬೇಕು ಅಂತ, ನಿರ್ಧಾರ ಮಾಡೋಡ್ಬೇಕು ಅಂತ. ನೋಡಿ ನಾನು ಹೇಳೋದು, ಈಗ ಮಗಳು 8 ವರ್ಷಕ್ಕೆ ಬಂದಿದ್ದಾಳೆ. ಆ್ಯಂಡ್ ನೀನು ಇದು ಮೊದಲು ಮದುವೆಯಾಗಿ 1 ತಿಂಗಳಲ್ಲೂ 2 ತಿಂಗಳಲ್ಲೂ ಆಗಿರೋದಲ್ಲ, ಈಗ 8 ವರ್ಷ ಆಗಿದೆ. ಈಗ ನೀನು ಸ್ವಲ್ಪ ತಡವಾದರೂ ಸರಿ, ಅವನು ಏನೂ ವಿಕೃತವನ್ನು ಮೆರೀತಾ ಇದ್ದಾನೆ. ಅವನು ಅಂದ್ಕೊಂಡಿದ್ದಾನೆ ಒಂಚೂರು ತೊಂದರೆ ಕೊಟ್ಟರೆ ಇವಳು ಹೋಗ್ಬಿಡ್ತಾಳೆ ಬಿಡು, ಆಮೇಲೆ ನನಗೆ ಬೇಕಾದಂಗೆ ಅವಳ ಅಣ್ಣನ ಹೆಂಡ್ತಿನೊಂದಿಗೆ ಚಕ್ಕಂದ ಆಡ್ಕೊಂಡಿರಬಹುದು ಅಂತ ಅವನು ಅಂದ್ಕೊಂಡಿದ್ದಾನೆ. ಆದರೆ ನಾನು ಹೇಳೋದು, ನೀನು ಹೊರಗಡೆ ಇರು, ಹೊರಗಡೆ ಸಹಾಯ ತಗೋ, ನಿನ್ನ ತವ್ರ ಮನೆಯವ್ರ ಸಹಾಯ ಹೊರಗಡೆ ಇರು. ಆದರೆ ಆ ಮನೆಯ ಸೊಸೆಯಾಗಿ ನಿನಗೆ ಹಕ್ಕಿ ಏನಿದೆ, 10 ವರ್ಷ ಆದರೂ ನಿನಗೆ ಹಕ್ಕಿ ಇದ್ದೇ ಇರುತ್ತೆ. ನಿನ್ನ ಮಗಳ ಸಲುವಾಗಿ ನೀನು, ಈಗ ನೀನೇ ಹೇಳಿದೆ ರಾತ್ರಿ ಅವನು ಏನೋ ಮಾಡಲಿಕ್ಕೆ ಏಸೋದಿಲ್ಲ ಸರ್, ತಲೆ ಮೇಲೆ ಕಲ್ಲೇಟಾಗ ಸಾಯಿಸ್ಬಿಡ್ತಾನೆ ಬೇಕಾದ್ರೆ. ಹಂಗೆ ಮಾಡ್ತಾನೆ. ನನ್ನ ತಮ್ಮ ಅಷ್ಟೊತ್ನೆಲ್ಲ ಫೋನ್ ಮಾಡ್ತಾನೆ, ಕರ್ಸು ಅಂತಾನೆ, ಹೊಡೆದ ಹಾಕ್ಬಿಡ್ತಾನೆ ಮುಲ್ಲ. ನಾನು ಯಾವ್ದಾರ ಸಿಕ್ಕಿರ್ ಹೊಡಿತೀನಿ ಹಂಗಯ್ಯ. ಅಷ್ಟು ಇಲ್ಲಿ ಬಂದಿದ್ದ ನಮ್ ತವ್ರ ಮನೆಯ ಸರಿಯಾಗಿ ಒಳಗ್ ಕಳ್ಸಿದ್ವಿ. ನಾವು ಸಿಗ್ತದೆ ತಡಿ, ಅವತ್ ತಡಿನಾರುತ್ತೆ, ಕಲ್ತೆಲ್ಲ ಗುಂಡಾಗೆಲ್ಲ ಹೊಡೆದ್ಬಿಟ್ಟ ಅಂದ್ಬಿಟ್ಟು. ಈಗ ಬರ್ತಾ ಇಲ್ಲ, ಈಗ ಮಂಗಾರ ಬರ್ತಾ ಇರೋನು 2 ತಿಂಗಳಿಗೆ 3 ತಿಂಗಳಿಗೆ. ಈಗ ನಾನು ಹೇಳೋದು ಕೇಳ್ತಾಯಿ, ಅವನಿಗೆ ನೀವು ಹೊಡೆಯೋದು ಬೇಡ, ಬಡಿಯೋದು ಬೇಡ, ಆ ಪಾಪ ನಿಮಗೆ ಅಂಟುವುದು ಬೇಡ. ನಾನು ಹೇಳ್ತೀನಿ, ಅಷ್ಟು ಸಿಟ್ಟಾಗ್ಬಿಡ್ತು ನಮ್ ತಂದೆ ಮಾಡದ್ ನೋಡಿ. ನಮ್ ತಂದೆ ಒಂದ್ ಹೊಡೆದ್ಬಿಟ್ರು. ಈಗೇನು ನೀನು ಶ್ರೀರಾಮಚಂದ್ರನಿಗಂತೂ ಹೊಡೆದಿಲ್ಲ, ಹೌದಲ್ವಾ? ಅಂಥ ವಿಕೃತ ಅವನಿಗೆ ಆ ಶಿಕ್ಷೆ ಕೂಡ ಕಡಿಮೆ. ಆ್ಯಂಡ್ ಮುಂದೆ ಅದು ಏನೇನಾಗುತ್ತೆ ನೀನೇ ನೋಡ್ತೀಯ. ನಿನ್ನ ಗಂಡ ಅನ್ನೋ ಕಾರಣಕ್ಕೆ, ಅಥವಾ ನೀನು ಒಳ್ಳೆಯವಳು, ನಿನ್ನನ್ನು ಮದುವೆ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಒಬ್ಬ ದುಷ್ಟನಿಗೂ ಒಳ್ಳೆಯದಾಗಬೇಕು ಅಂತ ಏನಿಲ್ಲ. ನಿನ್ನಂಥವರು ಒಳ್ಳೆಯವರು ಹೊಟ್ಟೆಯಲ್ಲಿ ಹುಟ್ಟಿರೋ ಒಬ್ಬ ಮಕ್ಕಳು ಕೆಟ್ಟದ್ದೇನೋ ಮಾಡಿದ್ರೆ, ಅಯ್ಯೋ ಇವ್ರ ತಾಯಿ ಒಳ್ಳೆಯವಳು ಅನ್ನೋ ಕಾರಣಕ್ಕೆ ಕರ್ಮ ಅವನನ್ನು ಕ್ಷಮಿಸೋಕೆ ತಯಾರಿರೋದಿಲ್ಲ. ಅವನು ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಿರೋ ತಪ್ಪಿಗೆ ಅವನು ಹೇಗೆ ಬೀದಿಗೆ ಬರಬೇಕು, ಬೀದಿಯಲ್ಲಿ ಹೇಗೆ ಹೆಣವಾಗಬೇಕು, ಅದು ಅವನ ಧರ್ಮ, ಅದು ಅವನ ಕರ್ಮ, ಅವನು ಅನುಭವಿಸ್ಕೊಳ್ಳಿ. ಆದರೆ ಇಂದಿನಿಂದ ನೀನು ಮಾಡಬೇಕಾಗಿರೋದು, ಅವನು ತನ್ನ ಗಂಡ ಅನ್ನೋ ಆ ಭಾವನೆಯನ್ನು ಕಿತ್ತು ಎಸೆದು ಅವನು ಗಂಡನಾಗಿ ಶುದ್ಧನಾಗಿ ಬಂದಾಗ ನೀನು ಹೆಂಡತಿಯಾಗಿರು. ಆದರೆ ಅವನು ಬರದ ಹೊರತು ನನಗನ್ಸುತ್ತೆ ಅವನು ಬಂದು ಕೇಳಿಕೊಳ್ಳೋ ಬುದ್ಧಿ ಭಗವಂತ ಈ ಜನ್ಮದಲ್ಲಿ ಅವನಿಗೆ ಕೊಡಲ್ಲ. ತಪ್ಪಾಯಿತು ಬಾರವ ಮನೆಗೆ, ತಪ್ಪಾಯಿತು ಬಾರೆ ತಾಯಿ, ಅಥವಾ ತಪ್ಪಾಯಿತು ಬಾರೆ ಹೆಂಡತಿಯಿಂದ ಕರೆಯೋ ಬುದ್ಧಿ ಈ ಜನ್ಮದಲ್ಲಿ ಅವನಿಗೆ ಬರಲ್ಲ. ಯಾಕಂದರೆ ಅವನಿಗೆ ಇನ್ನೊಂದು ಹೆಣ್ಣಿನ ಆಶ್ರಯ ಸಿಗ್ತಾ ಇರೋದ್ರಿಂದ ನಿನ್ನ ಅವಶ್ಯಕತೆ ಅವನಿಗಿಲ್ಲ, ಹೌದಲ್ವಾ? ಹೌದು ಸರ್, ಅವ್ನು ಒಂದ್ ಮಾತು ತಪ್ಪು ಅನ್ನೋದೇ ಇಲ್ಲ ಸರ್. ಬರೀ ತಪ್ಪೇ ಮಾಡಿದ್ದಾನೆ, ಒಂದ್ ಮಾತು ತಪ್ಪು ಅನ್ನೋದೇ ಇಲ್ಲ. ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಅವನೇನು ಅನುಭವಿಸಬೇಕು, ನಿನ್ನ ಶಾಪದಿಂದಲೂ ಅಲ್ಲ, ಅಥವಾ ನಿನ್ನ ಒಳ್ಳೆಯ ಹಾರೈಕೆಯಿಂದಲೂ ಆತನಿಗೆ ಒಳ್ಳೆಯದಾಗುವುದಿಲ್ಲ. ಅವನ ಕರ್ಮಫಲ, ಅವನು ಮಾಡಿದ ಕರ್ಮಗಳು ನಿಧಾನವಾಗಾದರೂ ಅವನನ್ನು ಸುತ್ತಕೊಳ್ತವೆ. ಅಮ್ಮ ಅಕ್ರಮ ಸಂಬಂಧ ಇಟ್ಟುಕೊಂಡು ತನ್ನ ಹೆಂಡತಿಯನ್ನು ಬಿಟ್ಟು ಇನ್ನೊಬ್ಬರ ಹೆಂಡತಿಗೆ ಕಣ್ಣಾಕಿ ಒಂದು ಹಂತಕ್ಕೆ ಸಂಪರ್ಕವನ್ನು ದೈಹಿಕವಾಗಿ ವಿಚಾರಗಳನ್ನ ಮುಂದುವರಿಸಿ ತುಂಬ ನೆಮ್ಮದಿಯಿಂದ ಬದುಕಿದವರು ಅಥವಾ ತುಂಬ ನೆಮ್ಮದಿಯಿಂದ ಸತ್ತವರು ಈ ಜಗತ್ತಲ್ಲಿ ಯಾರಿದ್ದಾರೆ ತಾಯಿ? ಯಾರೂ ಇಲ್ಲ. ಅಕ್ರಮ ಸಂಬಂಧ ಅಥವಾ ಬೇರೆಯವರ ವಿಚಾರಕ್ಕೆ ಕೈ ಹಾಕಿದ ಒಂದೇ ಕಾರಣಕ್ಕೆ ರಾಜರು ರಾಜ್ಯಗಳೇ ಉಳಿದೋದು. ನಿಮ್ಮ ಗಂಡ ಎಂಥ ಲೆಕ್ಕ, ಅವನು ಚಿಕ್ಕ ಅಣು ಅಷ್ಟೇ. ಆ್ಯಂಡ್ ಈಗ ನೀನು ಅವನ ಬಗ್ಗೆ ಯೋಚನೆ ಮಾಡಿಕೊಂಡು ನೀನು ಕೊರಕೊಂಡು ಅನ್ಯಾಯವಾಗಿ ನೀನು ಕರಗೋಗಬೇಡ. ಅಥವಾ ಇತರರಿಗೆ ಅಥವಾ ಕೇಳಿಸ್ಕೊ, ಹೊರಗಡೆಯವ್ರು ಏನೋ ಅಂತಾರೆ, ಹೊರಗಡೆಯವ್ರು ಏನೋ ಮಾತಾಡ್ತಾರೆ, ಸಂಬಂಧಿಕರೆಲ್ಲೋ ಕಾರ್ಯಕ್ರಮಕ್ಕೆ ಕರೆಯಲ್ಲ, ಮದುವೆಗೆ ಯಾವನು ಎಲ್ಲಿ ಕರೆದ್ರೂ ನಿನಗೆ ಬೇಕಾಗಿಲ್ಲ. ಆ್ಯಂಡ್ ನಿನ್ನ ಜೀವನ ಮೊದಲು ಮನುಷ್ಯ ಗಾಳಿ ಬಂದ ಕಡೆ ತೂರ್ಕೊಳ್ಳೋದನ್ನು ಕಲಿಬೇಕು. ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಮದುವೆ ಆದೋ ನಿಜ, ಬಟ್ ಹಂಗಿಲ್ಲ ಅಂದಾಗ ಅಯ್ಯೋ ನಾನು ಅದಕ್ಕಿಂತ ಮದುವೆ ಆದ ಈಗ ಹಂಗಿಲ್ಲ ಅಂತ ಅಳ್ಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ. ಭಗವಂತಿಗೆ ಏನು ಪರಿಸ್ಥಿತಿ ಕೊಟ್ಟು ಅದಕ್ಕೆ ನಾವು ತಯಾರಾಗಬೇಕು.
ಆ್ಯಂಡ್ ಒಬ್ಬ ಭಿಕ್ಷುಕ ಕೂಡ ಅನ್ನವನ್ನು ಬೇಡಬೇಕಾದ್ರೆ ಬಹಳ ರುಚಿಯಾದ್ದು ಅಥವಾ ಬಿಸಿಯಾದ್ದೇ ಸಿಗಲಿ ಅಂತ ಅವನ ಆಸೆ ಕೂಡ, ಹೌದಲ್ವಾ? ಈಗ ಅಂಥದ್ದೇನೋ ಸಿಗಲಿಲ್ಲ, ಯಾರೋ ತಂಗ್ಳನ್ನು ಹಾಕಿದ್ರು, ಅಯ್ಯೋ ಇದು ತಂಗ್ಳನ್ನ ಅಂತ ಅವನು ಎಸೆಯೋಕ್ಕಾಗಲ್ಲ, ಯಾಕಂದ್ರೆ ಹೊಟ್ಟೆ ಕೇಳಲ್ವಲ್ಲ. ಹಾಗೆ ನೀನು ಬಯಸಿದ್ದು ಬಿಸಿಯನ್ನು ಇರ್ಬೋದು, ಆದರೆ ಸಿಗದೆ ಹೋದಾಗ ಹಾಗಂತ ನಾನು ಹಸ್ಕೊಂಡಿರ್ಲಿಕ್ಕೆ ನಾನು ತಯಾರಿಲ್ಲ, ಯಾಕಂದರೆ ಇದು ನನ್ನ ಜೀವನ. ಹಾಗಾಗಿ ನೀನು ನಿರ್ಧಾರ ಮಾಡು. ನಾನು ನಿನಗೆ ಹೇಳೋ ಸ್ಪಷ್ಟವಾದ ಸಲಹೆ, ತುಂಬ ನಾನು ಅಡುಗೋಡೆ ಮೇಲೆ ದೀಪ ಇಡೋದಿಲ್ಲ, ಆ ವಿಚಾರದಲ್ಲಿ ಡೈವರ್ಸ್ ಅದು ಇದು ಅದು ಯಾವುದಕ್ಕೂ ನೀನು ಮುಂದೆ ಆಗಬೇಡ. ಅದೇ ಮನೆಯಲ್ಲಿ ಅದೇ ಆಸ್ತಿ ಅದೇ ಅಂತಸ್ತು ನಿನ್ನ ಮಗಳಿಗೆ ಸೇರಬೇಕು. ಆದರೆ ಈ ಸಮಯದಲ್ಲಿ ಕೇಳಿಸ್ಕೊ, ಈ ಸಮಯದಲ್ಲಿ ನೀನು ಖಾಲಿ ಕೈಲಿ ಕೂತ್ಕೊಳ್ಳೋದು, ಗಂಡ ಹೊಡೆದ ಆಚೆ ಹಾಕಿರೋದು ಎಷ್ಟು ಘೋರವಾದದ್ದು. ಈಗ ನೀನು ಖಾಲಿ ಕೂತ್ಕೊಳ್ಳೋದು ಕೂಡ ಗಂಡ ನಿನಗೆ ಮಾಡಿದ್ದು ಮೋಸ. ಅದಾದರೆ ನೀನು ಖಾಲಿ ಕೂತ್ಕೊಳ್ಳೋದು ನಿನಗೆ ನೀನು ಮಾಡಿಕೊಳ್ತಾ ಇರೋ ಮೋಸ ಇದು. ನಿನ್ನ ತಂದೆ ಮನೇಲಿ ಏನೇ ಇರ್ಬೋದು, ಗಂಡನ ಮನೇಲಿ ಏನೇ ಇರ್ಬೋದು, ಆದರೆ ನಿನ್ನ ಪರಿಸ್ಥಿತಿಯನ್ನು ಲೆಕ್ಕ ಹಾಕೋ. ಯಾಕಂದರೆ ನಿಜವಾಗಲೂ ಮನುಷ್ಯನಿಗೆ ದುಡಿದು ಒಂದು ಕಾಲ್ ಮೈಲೆ ಅಥವಾ ತನ್ನ ಶ್ರಮದಿಂದ ಬದುಕೋದಕ್ಕೆ ಒಂದು ಸಮಯ ಅಂತ ಇದೆ. ಅದು 20ರಿಂದ 45 ಅಥವಾ 40ವರೆಗೂ. ಆಮೇಲೆ ನಿನ್ನ ದೇಹ ಸ್ಪಂದಿಸಲ್ಲ, ಹೌದಲ್ವ? ಆಮೇಲೂ ಕೂಡ ನಾನು ಇವಳಿಗೆ ಏನೂ ಕೊಡಲ್ಲ ಅಂತ ಅವನು ಬದುಕಿರೋವರೆಗೂ ಇಷ್ಟೇ ಹಠ ಮಾಡಿ ಏನೇನೋ ಮಾಡ್ದ ಅಂದರೆ, ನೀನು ಬದುಕಿದ್ದ ಅಥವಾ ಎಲ್ಲವೂ ಚೆನ್ನಾಗಿದ್ದ ಸಮಯದಲ್ಲಿ ನೀನು ಕೊರಕೊಂಡು ದುಃಖ ಪಡ್ಕೊಂಡು ಕೂತಿದ್ದೆ. ದುಡಿಬೇಕಾದ ಸಮಯದಲ್ಲಿ ನೀನು ದುಡಿಲಿಲ್ಲ, ಗಂಡನ ಮನೆ ಇದೆ ಬಿಡು ಅಥವಾ ಯಾವತ್ತೋ ಒಂದಿವ್ಸ ಸರಿ ಹೋಗುತ್ತೆ ಬಿಡು ಅಂತ ನೀನು ಸುಮ್ಮನೆ ಕೂತ್ಕೊಂಡಿದ್ರೆ ಮುಂದೆ ಯಾವತ್ತೋ ಒಂದಿವ್ಸ ಬೇಡ ತಿನ್ನಬೇಕಾಗುತ್ತೆ. ಈಗ ನಾನು ಹೇಳೋದು ನಿನ್ನಗೋಸ್ಕರ, ನಿನ್ನ ಮಗಳಿಗೋಸ್ಕರ ನೀನೊಂದು ಕೆಲಸಕ್ಕೆ ಹೋಗು. ಆ್ಯಂಡ್ ನಿನ್ನ ತವರು ಮನೆಯವರು ಈ ಸಮಯದಲ್ಲಿ ಏನು ನಿನಗೆ ಆಶ್ರಯ ಕೊಟ್ಟಿದ್ದಾರೆ, ಏನು ನಿನ್ನ ಮೇಲೆ ಈ ಸಮಯದಲ್ಲೂ ನಿನಗೆ ವಿಶ್ವಾಸ ಇಟ್ಟು ನಿನಗೆ ಒಂದು ಮಟ್ಟಿನ ಆಶ್ರಯವನ್ನು ಕೊಟ್ಟು ಈಗಲೂ ನಿನ್ನ ಜೊತೆ ಕಾಪಾಡಿಕೊಂಡಿದ್ದಾರೆ ನಿನ್ನನ್ನು, ಅವರಿಗೆ ನೀನು ಕೃತಜ್ಞಳಾಗಿರು. ಅವ್ರ ಸಹಾಯ ತಗೊಂಡು ಆದಷ್ಟು ನೀನು ಬೇರೆ ಬದುಕಲಿಕ್ಕೆ ತಯಾರು ಮಾಡು. ಯಾಕಂದರೆ ನೀನು ಯೋಚನೆ ಮಾಡು, ನಾನು ಯಾವಾಗಲೂ ಹೇಳ್ತೀನಿ, ನನ್ನ ತಾಯಿ ಕೂಡ ಇದೇ ಬದುಕನ್ನು ಬದುಕಿದ್ದು. ಆಕೆ ಯಾರಿಗೂ ಭಾರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳಿದ್ನಲ್ಲ, ಇಡ್ಲಿ ಮಾರಿಕೊಂಡು ಗಾರೆ ಕೆಲಸ ಮಾರಿಕೊಂಡು ನಮ್ಮನ್ನು ಸಾಕಿರೋದು. ನಾನು ಅಜ್ಜಿ ಮನೆಯಲ್ಲಿ ಬೆಳೆದೆ ಬಿಟ್ಟು ಹೌದು, ಬಟ್ ಆಕೆ ಯಾವಾಗ ನಿಂತರ ದುಃಖ ಆಯಿತು, ನಿಂತರನೇ ಸೇಮ್, ಎಲ್ಲ ನಿಂತರನೇ. ನೀವು ಹೇಳ್ತಾ ಇರ್ತೀರಲ್ಲ, ಯಾವಾಗೂ ಹಂಗೆ ಕೇಳ್ತೀನಿ ಸರ್, ಯಾವಾಗ ಎಲ್ಲ ಒಂದು ಪ್ರೋಗ್ರಾಮ್ ನೋಡ್ದಂಗಿಲ್ಲ, ಎಲ್ಲಾನು ನೋಡ್ತೀನಿ. ದಿವಸ ಅದೇ ಕೇಳೋದು ಅದೇ ಮಾಡೋದು, ಧೈರ್ಯವಾಗಿದ್ದೀನಿ ಮಾತ್ರ, ಯಾಕೆ ಚಿಂತೆ ಇಲ್ದಂಗ. ಅದೇ ಎಷ್ಟು ಏನೋ ಚೇಂಜ್ ಆಗ್ಬೋದು ನನ್ನ ಲೈಫಲ್ಲಿ. ಇಲ್ಲಮ್ಮ, ಒಂದಂತೂ ಸತ್ಯ, ಈಗ ನಾವು ಅಲ್ಲಿಂದಲೇ ಬೆಳ್ಕೊಂಡು ಬಂದಿರೋದ್ರಿಂದ ಇವತ್ತು ನಮ್ಮ ಬದುಕೇನು ಹಾಳಾಗಿಲ್ಲಮ್ಮ. ಈಗ ನನ್ನ ತಾಯಿನ ಅವತ್ತು ಯಾರೋ ಹೊಡೆದು ಆಚೆ ಹಾಕಿದ್ರು ಅಂತ ಇವತ್ತು ನಾವೇನು ಬೀದಿಗೆ ಬಂದಿದ್ದೀವ? ಪರಿಸ್ಥಿತಿ ಬದಲಾಗುತ್ತೆ, ಹೌದಲ್ವಾ? ನಾವು ಯಾರನ್ನು ನಂಬಿಕೊಂಡು ಬದುಕಬಾರ್ದು. ಭಗವಂತ ನಮಗೆ ಕೈಕಾಲು ಕಣ್ಣು ಮೂಗು ಕಿವಿ ಎಲ್ಲವನ್ನು ಚೆನ್ನಾಗಿ ಕೊಟ್ಟಿದ್ದಾನೆ ಅನ್ನೋದಾದರೆ, ಇದಾದ ಮೇಲೂ ನನ್ನನ್ನು ಯಾರೋ ಸಾಕಲಿ, ನನ್ನನ್ನು ಯಾರೋ ಬೆಳೆಸಲಿ, ನನಗೆ ಯಾರು ಏನೋ ಕೊಡಲಿ ಅಂತ ಅಂತೀವಿ ಅಂದರೆ, ಒಬ್ಬ ಕೈಕಾಲು ಇಲ್ದವನಿಗೂ ನನಗೂ ಏನು ವ್ಯತ್ಯಾಸ? ಈಗ ನನ್ನ ತಂದೆ ನನಗೆ ಅದನ್ನು ಮಾಡಲಿಲ್ಲ, ನನ್ನ ಗಂಡ ನನಗೆ ಅದನ್ನು ಮಾಡಲಿಲ್ಲ ಅನ್ನೋದಕ್ಕಿಂತ ಈ ಜಗತ್ತಲ್ಲಿ ಪುಣ್ಯವಂತರು ಇದ್ದಾರೆ, ಎಲ್ಲರೂ ಇದ್ದು ಯಾರೂ ಇಲ್ಲದಂತೆ ಬದುಕರು ಅನಾಥ ರೀತಿಯಲ್ಲಿ ಅನ್ಲಕ್ಕೆ ದುರಾದೃಷ್ಟವಂತರು ಇದ್ದಾರೆ, ಹೌದಲ್ವಾ? ನಿನಗೆ ನೀನು ಅಂದ್ಕೋ, ಗಂಡ ಇದ್ದು ಕೂಡ ಅಂಥದ್ದೊಂದು ವಿರಹವನ್ನು, ಅಂಥದ್ದೊಂದು ದುಃಖವನ್ನು ಅನುಭವಿಸ್ತಾ ಇರೋ ಕೋಟ್ಯಾಂತರ ಹೆಣ್ಮಕ್ಳಲ್ಲಿ ನೀನು ಒಬ್ಳು. ಆದರೆ ಈಗ ಸಾಯೋದು ಅಥವಾ ಇನ್ಯಾವುದೋ ನಿರ್ಧಾರ ನೀನು ಮಾಡಬಾರ್ದು. ನಮ್ಮನ್ನು ಹೇಗೆ ನಮ್ಮ ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ತೀರಾ ದುಃಖದ ಆ ಸಮಯದಿಂದಲೂ ಬೆಳೆಸ್ಕೊಂಡು ನಾವಿವತ್ತು ಬಂದು ನಿಂತಿದ್ದೀವಮ್ಮ. ಆ್ಯಂಡ್ ನಿನ್ನ ಮಗಳಿಗೂ ಕೂಡ ಯಾವತ್ತೋ ಒಂದು ದಿವಸ, ಇವತ್ತು ನಾನು ನನ್ನ ತಾಯಿ ಬಗ್ಗೆ ಹೇಗೆ ಹೇಳ್ತಿದ್ದೀನಲ್ಲ, ನಿನ್ನದ ಬಗ್ಗೆ ಕೂಡ ನಿನ್ನ ಮಗಳು ಯಾವತ್ತೋ ಒಂದು ದಿವಸ ಹೆಮ್ಮೆಯಿಂದ ಹೇಳಬೇಕು, ಅಯ್ಯೋ ನಮ್ಮ ಅಪ್ಪ ಆಚೆ ಆಗಿದ್ದಕ್ಕೆ ನನ್ನ ತಾಯಿ ತವ್ರ ಮನೆಗೆ ಹೋಗಿ ಭಾರ ಆಗಿ ನನ್ನನ್ನು ಕೂಡ ಇವತ್ತು ಯಾರೋ ಮುಖ ಕೊಟ್ಟು ಮಾತಾಡಲ್ಲ, ಅಯ್ಯೋ ನಾವು ಬೆಳೆಸ್ತೋ ಗತಿ ಇಲ್ಲದಲೇ ನಮ್ಮ ಮನೆಗೆ ಬಂದಿದ್ರು ಅಂತ ಮುಂದೆ ಯಾರೋ ನಿನ್ನ ಮಗಳಿಗೂ ಹಂಗಿಸೋದು ಬೇಡ. ನಿನಗಾಗಿರೋ ಇವತ್ತಿನ ದುಃಖ ಇದೆಯಲ್ಲ, ನೀನೊಂದು ಸ್ವಲ್ಪ ಸದೃಢವಾದ ಹೆಜ್ಜೆ ತಗೊಂಡ್ಬಿಟ್ರೆ, ನಿರ್ಧಾರ ತಗೊಂಡ್ಬಿಟ್ರೆ, ನಾಳೆ ನಿನ್ನ ಮಗಳು ಹೆಮ್ಮೆಯಿಂದ ಹೇಳ್ತಾಳೆ, ನನ್ನ ತಾಯಿ ಎಲ್ಲರೂ ಅವಳನ್ನ ಆಚೆ ಹಾಕಿದಾಗಲೂ ನನ್ನನ್ನು ಬೆಳೆಸಿದ್ರು ಅಂತ. ನಿನ್ನ ಮಗಳು ಹೊಗಳ್ಳಿ ಅಂತ ಅಲ್ಲ, ಬಟ್ ನೀನು ಹೆತ್ತಿರೋ ಕಾರಣಕ್ಕಾದರೂ ಅದು ನಿನ್ನ ಕರ್ತವ್ಯ. ಓಕೆ, ನೀನೇನೂ ಮಾಡಬೇಡ, ಅವನ ಪಾಡಿಗೆ ಅವನು ಅಲ್ಲಿರಲಿ, ಅವನೇನು ಮಾಡ್ತಾನೋ ಮಾಡಲಿ, ಆದರೆ ನೀನು ಆ ಮನೆಗೆ ಸೊಸೆ, ಯಾವತ್ತೂ ಒಂದು ಸೊಸೆ. ನೀನಿಲ್ಲದೆ ಅವನು ಏನೂ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಹಬ್ಬ ಬಂದರೆ ಕಿರ್ಚಾಡ್ಬೋದು, ಕೂಗಾಡ್ಬೋದು. ಆ್ಯಂಡ್ ಇನ್ನೊಂದು ಹೆಣ್ಣಿನೊಂದಿಗೆ ಭಾಗಿಯಾಗಿದ್ದಾನಲ್ವ, ಈಗ ನೀನು ಹೋಗಿ ಅವನಿಗೆ ಸಂತೂರ್ ಸೋಪಾಗಿ ಸ್ನಾನ ಮಾಡಿಸಿದ್ರು ಅವನ ಒಳಗಿನ ಕೊಳೆ ನೀನು ತೆಗಿಯೋಕ್ಕಾಗಲ್ಲ.
ಹೌದಲ್ವಾ? ಅದು ಶಾಶ್ವತ ತಾಯಿ. ಹಾಗಾಗಿ ನಾನು ಹೇಳೋದು, ಅವನನ್ನು ಬದಲಾಯಿಸ್ತೀನಿ, ಅವನು ಬದಲಾಗ್ತಾನೆ, ಏನೋ ಸರಿ ಹೋಗುತ್ತೆ, ಇದೆಲ್ಲವನ್ನು ಬಿಟ್ಟುಬಿಡು. ನೀನು ಬದಲಾಗು. ನೀನು ಬದಲಾದರೆ ಸಾಕು, ಇಡೀ ಜಗತ್ತೇ ನಿನಗೆ ನೋಡೋ ದೃಷ್ಟಿಕೋನ, ನೋಡೋ ರೀತಿ ಬದಲಾಗುತ್ತೆ. ಅಣ್ಣ ಅವ್ನ ಗಂಡ ಸರಿ ಹೋಗಲಿಲ್ಲ, ಸರಿ ಹೋಗ್ತಾ ಇಲ್ಲ ಅಂತ ಅಳ್ಕೊಂಡು ಕೂತ್ಕೊಳ್ಳೋದು ಒಂದು ರೀತಿ ದೃಷ್ಟಿಕೋನ. ಆದರೆ ಅವನು ಸರಿ ಹೋಗದಿದ್ರೇನು? ಅವನು ಸರಿ ಹೋಗಲ್ಲ, ನಾಯಿಬಾಲ ಡೊಂಕು. ನಾನು ಸರಿ ಹೋಗ್ತೀನಿ ಅಂತ ನೀನು ನಿರ್ಧಾರ ಮಾಡಿಬಿಟ್ರೆ ಕೆಲ್ಸಕ್ಕೆ ಹೋಗ್ತೀಯಾ? ಆ್ಯಂಡ್ ತವ್ರ ಮನೆಯವರು ಅಂದ್ಕೊಳ್ತಾರೆ, ಹೌದಪ್ಪ ಬೇರೆ ಹೆಣ್ಮಕ್ಳು ಥರ ಕಷ್ಟ ಐತಿ ಅಂತ ಬಂದು ನಮ್ಮ ಮನೆಯಲ್ಲಿ ಉಣ್ಕೊಂಡು ತಿನ್ಕೊಂಡು ಕೂತ್ಕೊಳ್ಳಿಲ್ಲ, ಏನೋ ಕಷ್ಟಪಡ್ತಾ ಇದ್ದಾಳೆ, ಏನೋ ಮಾಡ್ತಾ ಇದ್ದಾಳೆ, ನಾವು ಅವಳ ಜೊತೆ ನಿಲ್ಲೋಣ ಅಂತ ಅವರು ಮನ್ಸು ಮಾಡ್ತಾರೆ. ಹೌದಲ್ವಾ? ಕೆಲಸ ಹುಡುಕೊಳ್ಳಮ್ಮ. ಆ್ಯಂಡ್ ಆದಷ್ಟು ಆ ಮನೆಯಿಂದ ದೂರನೇ ಬದುಕು ಪ್ರಯತ್ನ ಮಾಡು, ಬೇರೆ ಮನೆ ಮಾಡ್ಕೊ. ಆ್ಯಂಡ್ ನಿಮ್ಮ ತಂದೆ ಹೇಳ್ಬೋದು, ಇರಮ್ಮ ತೊಂದರೆ ಇಲ್ಲ, ಇದೇ ಮನೆಯಲ್ಲಿ ಇರುವಂತ ನಿಮ್ಮ ತಮ್ಮನೂ ಹೇಳ್ಬೋದು. ಆದರೆ ನಾಳೆಗಳ ದೃಷ್ಟಿಯಿಂದ, ನಿನ್ನ ತಮ್ಮನ ಬದುಕಿನ ದೃಷ್ಟಿಯಿಂದಲೂ ಕೂಡ ಅವರೇನೋ ಪ್ರೀತಿಯಿಂದ ಹೇಳ್ತಾರೆ, ಆದರೆ ನೀನು ಒಂಟಿಯಾಗಿ ಬದುಕುವುದನ್ನು ಈಗಲಿಂದಲೇ ರೂಢಿ ಮಾಡ್ಕೊ. ಯಾಕಂದರೆ ಅಲ್ಲಿ ನೀನು ಒಟ್ಟಿಗಿರೋ ಪ್ರಯತ್ನ ಮಾಡಿದೆ, ಅಲ್ಲೂ ಕೂಡ ಹಿಂಗೆ ಈ ರೀತಿ ಆಯಿತು. ಈಗ ನೀನು ಒಂಟಿಯಾಗಿರೋ ಪ್ರಯತ್ನ ಮಾಡಿದ್ರೆ ಮುಂದೆ ಕೂಡ ನಿನಗೆ ಖಂಡಿತ ದುಃಖ ಆಗೋದಿಲ್ಲ. ಈಗ ನನ್ನ ತವ್ರ ಮನೆ ಜೊತೆ ಇದ್ದಾರಲ್ವ ಅಂದ್ಕೊಂಡು ಅಲ್ಲೇ ಇದ್ದುಬಿಟ್ರೆ ಅಲ್ಲೂ ಏನೋ ಚಿಕ್ಕದಾಗಿ ಎಡವಟ್ಟಾದರೂ ಕೂಡ ಮತ್ತೆ ನೀನು ಒಂಟಿ ಆಗ್ತೀಯ. ಯಾಕಂದರೆ ಒಂಟಿತನ ಖಂಡಿತ ಶಾಪ ಅಲ್ಲ. ಬಟ್ ನೀನು ಅಂಥದ್ದೊಂದು ಪರಿಸ್ಥಿತಿ ಭಗವಂತ ಒಂಟಿಯಾಗಿರೋದು ಕಲಿ ಅಂತ ಭಗವಂತ ಮೇಲಿಂದ ಮೇಲೆ ಪರಿಸ್ಥಿತಿಗಳನ್ನ ತಂದರೂ ಕೂಡ ನೀನು ಯಾರ್ದೋ ಆಶ್ರಯ ಪಡ್ಕೊಂಡು ಹೋಗಿದ್ದ ಕಾರಣಕ್ಕಾಗಿ ನೀನು ಅದರಿಂದ ತಪ್ಪಿಸ್ಕೊಂಡೆ. ಈಗ ನೀನು ಒಂಟಿಯಾಗಿರೋದಿದೆಯಲ್ಲ ಹಂಗಂತ ಬೇರೆ ಮನೆನೇ ಮಾಡ್ಕೊಳ್ಳೋಣ ಅಂತ ಆರಲ್ಲಿ ಹೋಗೋದು ಬೇಡ ಸರ್. ಈಗ ಅಲ್ಲಿಗೆ ಈಗ ಹಿರಿಯರನ್ನು ಸೇರಿಸಿ ಏನೇ ಮಾಡಿ ಹೋದರೂ ಕೂಡ ಅವನು ತನ್ನ ವಿಕೃತವನ್ನು ನಿಲ್ಲಿಸೋದಿಲ್ಲ. ಅರ್ಥ ಆಯ್ತಲ್ವ? ಇಲ್ಲ ಸರ್, ನಾನು ಹೋಗಿ ಮೊದಲಂಗೆ ನಾನು ಒಡಿಸ್ಕೊಳ್ಳೋದು ಬೈಸ್ಕೊಳ್ಳೋದು ನಾನು ಇದು ಯಾವುದೂ ಮಾಡಲ್ಲ ಸರ್, ಈಗ ಎಲ್ಲರಿಗೂ ನಾನು ತಿರುಗಿ ಬೀಳಲಿಕ್ಕೆ ತಯಾರಿದ್ದೀನಿ, ಒಳ್ಳೆ ರೀತಿಯಲ್ಲಿ ನಾನು ಆ ಮನೇಲಿ ಬದುಕ್ತೀನಿ ಅಂತ ನಿನಗೆ ನೀನು ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಇದ್ದರೆ ನೀನು ಹೋಗು. ಇಲ್ಲ ಸರ್, ಅವನು ಹೊಡಿತಾನೆ ಬಡಿತಾನೆ, ನನಗೆ ಭಯ ಆಗುತ್ತೆ, ಏನೋ ಮಾಡ್ತಾನೆ, ಅವನಿಗೆ ನನ್ನ ಮೇಲೆ ಇದು ಮಾಡ್ತಾನೆ, ನಂಗೆ ಅನ್ಕೊಂಡೆ ಕೆಲ್ಸಕ್ಕೆ ಅಲ್ಲಿಂದಲೇ ಹೋಗೋದು, ನನ್ನ ಮಗಳನ್ನ ಇಟ್ಕೊಂಡು ನಾನು ನೀನ್ ಏನು ಕೊಡ್ಬೇಡ ಅಂತ ಹಂಗೂ ಇರೋ ಕೊಡಲ್ಲ. ನನ್ನೇ ತಪ್ಪಿಟ್ಟು ಯಾರಿಗೆ ಹೇಳ್ತಾನೆ, ಅವ್ರ ಅಣ್ಣನ ಮೇಲೆ ಹೇಳ್ತಾನೆ, ಒಂದ್ ನಂಬರ್ ಯಾವ್ದಾರ ಫೋನ್ ಮಾಡಿದ್ರೆ ಅವ್ರ ಮೇಲೆ ಹೇಳ್ತಾನೆ, ಅವ್ನ್ ತಪ್ಪ ಮುಚ್ಚಿಡಕ್ಕೆ. ಇಲ್ಲಮ್ಮ, ನನಗನ್ಸುತ್ತೆ ಮುಂದಿನ 5-6 ತಿಂಗಳು ಅಥವಾ 1 ವರ್ಷ ನೀನು ಆಚೆ ಇದ್ದು ಒಂದು ಕೆಲಸ ಮಾಡಿ ಒಂದಷ್ಟು ಹಣ ದುಡಿದು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿ ನಿನ್ನ ಮಗಳನ್ನು ಓದಿಸಿ ಆನಂತರ ನೀನು ಆ ಮನೆಗೆ ಎಂಟ್ರಿ ಕೊಡಬೇಕು. ಅಷ್ಟೊತ್ತಿಗೆ ನಿನಗೂ ಹೊರಗಿನ ಜಗತ್ತಿನ ಪರಿಚಯ ಆಗಿ ನೀನು ಒಂದು ರೀತಿ ಕಲ್ಲಾಗಿರ್ತೀಯ. ಆ್ಯಂಡ್ ನಿನಗೂ ಒಂದು ರೀತಿ ಒಂದಷ್ಟು ಅನುಭವಗಳಾಗಿರ್ತವೆ. ಆಮೇಲೆ ಅವನನ್ನು ಎದುರಿಸೋದು ಈಸಿ ಆಗುತ್ತೆ. ಇಲ್ಲ ಈಗ ಹೋದರೂ ಕೂಡ ನೀನು ಅಲ್ಲಿ ಬೇರೆದೇ ರೀತಿಯಲ್ಲಿ ಬದುಕಬೇಕಾಗುತ್ತೆ. ಹೆಂಗಂದರೆ ಈಗ ಸರ್ ಅಲ್ಗೋನ ಹೋಗಿಲ್ಲ, ಬಟ್ಟೆನೂ ತಗೊಂಡಿಲ್ಲ, ಹೋದ್ರೆ ಏನಾರು ತರನು ಹೆಣ ಕೊಡ್ದು ಬೇರೆ ತರನೇ ತಗ್ಬಿಟ್ಟಂತೆ ಆಗ್ಲ. ನಾವ್ ಬಟ್ಟೆ ತಗೊಳಕ್ ಹೋದ್ರೆ ಏನೋ ಓದ್ಕೊಂಡೆ ಹೋಗಳೆ ಅಂತವ ಕರ್ಕೊಂಡೆ ಹೋಗ್ತೇವೆ. ಅಲ್ಲಮ್ಮ, ನನಗನ್ಸುತ್ತೆ ನಿನಗೆ ಒಂದು ಮಟ್ಟಿನ ಒಂದು ರೋಗ ಇದೆ. ಅದೇನೆಂದರೆ, ನಾನೀಗ ಮದುವೆ ಆಗಿರೋಳು, ಅವನು ಏನಂದ್ರು ಅವನು ಇರೋನೇ ಅಂಥವನು, ಅವನ ಭಾವನೆ ಅಂಥದ್ದು, ಅವನ ಗುಣನೇ ಅಂಥದ್ದು ಅಂತ ಗೊತ್ತಾದ ಮೇಲೆ ಅವನು ಏನೋ ಹೇಳಿಬಿಡ್ತಾನೆ, ಹೊರಗಡೆ ಜನಕ್ಕೆ ಹೇಳ್ತಾನೆ. ನನಗನ್ಸುತ್ತೆ ನೀನು ಪದೇ ಪದೇ ಅದನ್ನ ಹೇಳ್ತಾ ಇರೋದ್ರಿಂದ ನಿನ್ನಲ್ಲಿರೋ ದೊಡ್ಡ ಅಜ್ಞಾನ ಎಂಥದ್ದು ಅಂದರೆ ಅವನು ಕೇಳಿಸ್ಕೊಳಮ್ಮ, ಈವನ್ ನಿನ್ನನ್ನು ನೀನು ಎಲ್ಲ ರೀತಿಯಲ್ಲೂ ನಾನು ಸರಿ ಇದ್ದೀನಿ ಅಂತ ಹೇಳ್ಕೊಳ್ತಾ ಬಂದರು ನಿನ್ನಲ್ಲಿರೋ ಅಳುಕುಗಳು ಎಷ್ಟಿದಾವೆ ಗೊತ್ತಾ? ಯಾಕಂದರೆ ನೀನು ಒಂದು 8 ವರ್ಷದ ಮಗಳಿರೋಳಾಗಿ ಬದುಕನ್ನು ಹೇಗೆ ತಗೊಳ್ಬೇಕು ನಿನಗೆ ಅರಿವೇ ಇಲ್ಲ. ನೀನು ಇಲ್ಲಿ ಹೆಂಗೆ ಕೂತಿದ್ದೀಯ ಅಂಡ್ ನೋಡ್ತಾ ಇರು, ನೀನು ಇಲ್ಲೇ ಇದ್ರೆ ನೀನು ಬದುಕು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ. ಅಂಡ್ ಅವನೇನೋ ಹೊಂದ್ಬಿಡ್ತಾನೆ, ಈ 4 ಜನಕ್ಕೆ ಒಳ್ಳೆಯವನು ಅಂತ ತೋರಿಸ್ಕೊಂಡು ಒಳಗಡೆ ಕೆಟ್ಟವನಿದ್ದಾನೆ. ಅರೆ ಅವನಂಥ ದುಷ್ಟ ಅಂತ ಗೊತ್ತಾದ ಮೇಲೆ ನೀನು ಅವನು ಹೊರಗಡೆಯವ್ರಿಗೆ ಅಪಪ್ರಚಾರ ಮಾಡ್ತಾನೆ, ಅರೆ ಅವನು ಮಾಡೇ ಮಾಡ್ತಾನಮ್ಮ. ಅಂಡ್ ನೀನು ಇಂಥವನಿದ್ರು ಇವನು ಗಂಡನೇ ಅಲ್ಲ ಅನ್ನೋದು ಒಂದು ಕ್ಷಣ ಮರೆತರೆ ನಿನ್ನ ಮನೆಯವ್ರ ಕಡೆನ ಕರ್ಕೊಂಡು ಹೋಗಿ ಅವನು ಒಂದು ಮಟ್ಟಿಗೆ ಬುದ್ಧಿ ಕಲಿಸಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ 1000 ದಾರಿ ಇದ್ದಾವಮ್ಮ. ಅಂಡ್ ಅವನು ಬಟ್ಟೆ ತೊಗೊಳೋಕೆ ಬಿಡಲ್ಲ, ಅದಕ್ಕೂ ಬಿಡಲ್ಲ, ಇದಕ್ಕೂ ಬಿಡಲ್ಲ. ನೀನೇನು ಅವನು ಇಟ್ಕೊಂಡಿರೋ ಹೆಂಡತಿಯಲ್ಲ, ನೀನು ತಾಳಿ ಕಟ್ಸ್ಕೊಂಡಿರೋಳು, ಹೌದು ತಾನೇ? ನಿನಗೊಂದು ಹಕ್ಕಿದೆಯಮ್ಮ. ಯಾವಾಗ ನಿನಗೆ ಅದ್ರ ಬಗ್ಗೆ ಅರಿವಿರೋದಿಲ್ವೋ ಆ ಮನೆ ಕೆಲಸದವಳ ಥರ ಮಾತಾಡ್ತಿದ್ದೀಯ ನೀನು. ಒಂದು ಸ್ಪಷ್ಟತೆ ತಗೋ, ಅವನ ಸವಾಸನೆ ಬೇಡ ಅಂತ ದೂರ ಇರು. ಆಮೇಲೆ ಕಾನೂನುಬದ್ಧವಾಗಿ ಏನಾಗಬೇಕೋ ಏನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ, 100 ವರ್ಷ ಆಗಲಿ. ಇಲ್ಲ ನಾನು ಈಗಲಿಂದಲೇ ಅದೇ ಮನೆಯಲ್ಲಿ ಬದುಕ್ತೀನಿ ಅಂತ ನಿರ್ಧಾರ ತಗೋ. ನೀನು ಎರಡೂ ಇಲ್ಲ, ಈ ಕಡೆ ಹೊರಗಡೆ ಇದ್ದು ಕೆಲಸ ಮಾಡಿಕೊಂಡು ತವ್ರ ಮನೆ ಸಹಾಯ ತೊಗೊಂಡು ನೀನು ತವ್ರ ಮನೆಗೂ ಇಲ್ಲದೇನೆ ಹೊರಗಡೆ ಬದುಕಮ್ಮ ಅಂತ ಹೇಳಿದ್ರು ನೀನು ಅಲ್ಲೇ ಬಗ್ಗೆ ಏನೋ ಮಾತಾಡ್ತಿದ್ದೀಯ.
ನೀವೇ ಹೇಳಿ ಏನೋ ಒಂದು. ನಾನು ನಿನ್ನ ಹಾಳಾಗಲಿ ಅಂತ ಹೇಳ್ತಾ ಇಲ್ಲಮ್ಮ. ಈಗ ನಾನು ಹೇಳೋ ವಿಚಾರಗಳು ಕೊಂಚ ಕಷ್ಟ ಅಂತ ಅನ್ನಿಸ್ಬೋದು, ಬಟ್ ಭವಿಷ್ಯದ ದೃಷ್ಟಿಯಿಂದ ನೀನು ಹಾಗೆ ಮಾಡಲೇಬೇಕು. ಇಲ್ಲಾಂದ್ರೆ ನಿನ್ನ ಮಗಳನ್ನು ಹಂಗಲ್ ಬದುಕಿಸ್ತೀಯ ನೀನು. ಒಂದು ಈ ಕ್ಷಣವೇ ಅಥವಾ ನಾಳೆನೇ ಆ ಮನೆಗೆ ಹೋಗಿ ಬದುಕೋದನ್ನು ರೂಢಿ ಮಾಡ್ಕೋ. ಇಲ್ವಾ ನಾಳೆಯಿಂದನೇ ಒಂದು ಕೆಲಸ ಹುಡುಕೊಂಡು ಅಥವಾ ಈ ತಿಂಗಳ ಒಳಗಾಗಿ ಒಂದು ಕೆಲಸ ಹುಡುಕೊಂಡು ಕೆಲ್ಸಕ್ಕೆ ಹೋಗು. ಅವತ್ತಿಂದ ನಿನ್ನ ತವರು ಮನೆ ಅಥವಾ ನಿನ್ನ ಗಂಡನ ಮನೆ ನಿನಗೆ ಕೊಡೋ ಗೌರವ ಬೇರೆ. ಯಾಕಂದರೆ ಇಷ್ಟೆಲ್ಲ ಕಷ್ಟ ಆದಮೇಲೆ ಒಂದು ಕೆಲ್ಸಕ್ಕೆ ಹೋಗ್ಕೊಂಡು ಅವಳು ಬದುಕನ್ನು ಅವಳು ಸಾಯೋದೇನೆ ಅಥವಾ ಇನ್ನೇನೋ ಕೆಟ್ಟ ನಿರ್ಧಾರ ತಗೊಳ್ಳೋದೇನೆ ಬದುಕೋ ರೂಢಿ ಮಾಡ್ಕೊಳ್ತಿದ್ದಾಳೆ ಅಂದಾಗ ಖಂಡಿತ ಸಮಾಜ ನಿನಗೆ ಗೌರವ ಕೊಡುತ್ತೆ. ಅಂಡ್ ಹತ್ಕೊಂಡು ತವ್ರ ಮನೆಗೆ ಬಂದಾಗ ಪ್ರೀತಿ ಸಿಗೋದು ಬಹಳ ಕೆಲವರಿಗೆ ಮಾತ್ರ ತಾಯಿ. ಅಂಡ್ ಅದು ಕೂಡ ತುಂಬ ದಿನ ಸಿಗೋದಿಲ್ಲ. ಮುದ್ದಿನ ಮಗಳೇ ಆಗಿದ್ದೆ ಮದುವೆಗೆ ಮುಂಚೆ, ಈಗಲೂ ಮುದ್ದಿನ ಮಗಳೇ ಇರ್ಬೋದು. ಆದರೆ ಆ ಮನೆಗೆ ಇನ್ನೊಂದು ಹೆಣ್ಣು ಬರ್ತಾಳಲ್ವ ಸೊಸೆಯಾಗಿ. ಹಾಗಾಗಿ ಈ ಸಮಯದಲ್ಲಿ ಅವರು ನಿನಗೇನು ಕರ್ತವ್ಯ ಅಥವಾ ಏನು ಆಶ್ರಯ ಕೊಟ್ಟಿದ್ದಾರೆ, ನೀನು ಅದಕ್ಕೆ ಧನ್ಯವಾದವನ್ನು ತಿಳಿಸಿ ಅವ್ರ ಸಹಾಯ ತಗೋ. ಹೊರಗಡೆ ಒಂದು ಮನೆ ಮಾಡ್ಕೊ, ಒಂದು ಚಿಕ್ಕ ರೂಮ್ ಮಾಡ್ಕೊ. ನಿನ್ನ ಮಗಳನ್ನು ಅಲ್ಲಿಂದಲೇ ಸ್ಕೂಲಿಗೆ ಕಳಿಸು. ಅಥವಾ ನಿನ್ನ ತವ್ರ ಮನೆಯಲ್ಲೇ ಬಿಡು. ಇಲ್ಲ ನಿನ್ನ ತವ್ರ ಮನೆಯವರು ನಿಮ್ಮ ಜೊತೆ ಇಟ್ಕೊಳ್ಳಿಕ್ಕೆ ಅವ್ರ ಮನೇಲೇ ಇರಲಿಕ್ಕೆ ನಿನಗೆ ಭಾಳ ದೊಡ್ಡ ಪ್ರೀತಿ ತೋರಿಸ್ತವ್ರೆ ಅಂದರೆ ಅಲ್ಲೇ ಇರು. ಬಟ್ ಅಂತಿಮವಾಗಿ 1 ವರ್ಷ ಅಥವಾ 2 ವರ್ಷ ಕಳೆದಾದ ಮೇಲೆ ಒಳ್ಳೆ ಪರಿಸ್ಥಿತಿ ನೋಡಿಕೊಂಡು ನೀನು ನಿನ್ನ ಮನೆಗೆ ಹೋಗಲೇಬೇಕು. ನಿನ್ನ ಮನೆ ಅಲ್ಲಿದೆ, ಬಟ್ ನೀನಿಲ್ಲಿರೋದು ಕೇವಲ ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕೆ ಮಾತ್ರ. ಬಟ್ ಇಲ್ಲೇ ಶಾಶ್ವತವಾಗಿರೋ ನಿರ್ಧಾರ ಅಥವಾ ಇರ್ತೀನಿ ಅಂದರೆ ಅದು ಭ್ರಮೆ. ಅದು ಒಳ್ಳೆಯದಲ್ಲ ಕೂಡ. ನಾನು ನಿನಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದರಿಂದ ಮಗಳ ವಿದ್ಯಾಭ್ಯಾಸ ಹಾಳಾಗೋದು ಬೇಡ. ಆ್ಯಂಡ್ ಅವಳ ಮನಸ್ಸಿಗೆ ಇದು ಬಹಳ ದೊಡ್ಡ ಕೆಟ್ಟ ಹೊಡೆತ ಕೊಡೋದು ಬೇಡ. ಅವನು ಹೊಡಿತಾನೆ ಬಡಿತಾನೆ ಅಂದ್ಕೊಂಡಿದ್ದಿದ್ರೆ ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ಬೀದಿಗೆ ಬರಬೇಕಿತ್ತು. ಆ್ಯಂಡ್ ಶುರುವಿನಲ್ಲಿ ಪ್ರೀತಿ ಮಾಡಿದ್ರು, ನನ್ನ ಗಂಡ ಹೋಗಲಿ ಅಂತ ಸುಮ್ಮನಿದ್ರು. ಬಟ್ ಅವನು ಯಾವಾಗ ರಾಕ್ಷಸ ಅಂತ ಗೊತ್ತಾಯ್ತಲ್ಲ ಆವಾಗ 1000 ದಾರಿ ತಗೊಂಡ್ರು. ಈಗ ನಿಮ್ಮ ಅಣ್ಣನ ಹೆಂಡತಿ ಅಥವಾ ಅವರ ಅಣ್ಣನ ಹೆಂಡತಿ ಏನಿದ್ದಾಳೆ ಅವಳಿಗೆ ಇವನೇನಾದರೂ ಹೊಡೆದ್ರೆ ಅಯ್ಯೋ ಹಿಂಗೆ ಹೊಡೆದು ಬಿಟ್ಟ ಅಂತ ಅವಳು ಹೇಳಲಿಕ್ಕಾಗಲ್ಲ. ಯಾಕಂದರೆ ಇಟ್ಕೊಂಡ್ರದ್ದೇ ಅಕ್ರಮ ಸಂಬಂಧ, ಏನಾದರೂ ಹೇಳಲಿಕ್ಕಾಗುತ್ತಾ? ಬಟ್ ನೀನೇ ಹೇಳ್ಬೋದು, ಯಾಕಂದರೆ ನೀನು ಹೆಂಡತಿ, ಹೌದಲ್ವಾ? ಹೇಳಬೇಕಾದವಳು ಅಥವಾ ಧ್ವನಿ ಎತ್ತಬೇಕಾದವಳು ನೀನು ಸುಮ್ಮನೆ ಆಗಿಬಿಟ್ರೆ ಇಲ್ಲಮ್ಮ. ನಮಗೇನು ಬೇಕೋ ಅದನ್ನು ನಾವು ಕೂಗಾಡಿ ಕಿರ್ಚಾಡಾದರೂ ಪಡ್ಕೊಳ್ಳೇಬೇಕು. ಇಲ್ಲಾಂದರೆ ಈ ಜಗತ್ತು ತಂದು ನಿನ್ನ ಹತ್ರಕ್ಕೆ ಇಡುವುದಿಲ್ಲ. ಯಾಕಂದರೆ ಎಲ್ಲರೂ ಅವ್ರವ್ರ ಬದುಕಲ್ಲಿ ಬ್ಯುಸಿ ಇದ್ದಾರೆ. ನನಗೆ ಬೇಕಾಗಿರೋದು ಯಾರಾದರೂ ಕೊಡಿಸಿ ಅಂತ ಜಾತ್ರೆಯಲ್ಲಿ ಬದುಕೊಂಡ್ರು ನಮಗೆ ಯಾರೂ ಏನೂ ಕೊಡಿಸಲ್ಲ. ನನಗೆ ಬೇಕಾಗಿರೋದನ್ನು ನಾನು ತಗೊಳ್ಳೋದನ್ನು ಕಲಿಬೇಕಷ್ಟೆ. ನಿನಗೆ ಸುಮ್ಮನೆ ಎಲ್ಲಿದೆಯೋ ಅಲ್ಲೇ ಇರು. 1 ವರ್ಷ ಅಥವಾ 1.5 ವರ್ಷ ಕೆಲಸ ಮಾಡು. ಆ್ಯಂಡ್ ಆಮೇಲೆ ಒಂದೊಳ್ಳೆ ಸಮಯ ನೋಡಿ ನೀನು ಅದೇ ಮನೆಗೆ ಹೋಗಿ ಬದುಕಬೇಕು. ನಿನ್ನ ಮಗಳನ್ನು ಅಲ್ಲೇ ಬದುಕಿಸಬೇಕು. ಆ್ಯಂಡ್ ನಿನಗೆ ಗಂಡನ ವಿಚಾರದಲ್ಲಿ ಕೆಟ್ಟವನಿರ್ಬೋದು, ಆದರೆ ಈತನಿಗೆ ಈ ಮಗಳಿಗೆ ತಂದೆಯಾಗಿ ಅವನ ಅವಶ್ಯಕತೆ ಒಂದು ಇದ್ದೇ ಇದೆ, ಹೌದಲ್ವ? ಹಾಗಾಗಿ ಅವನು ಕುಡುಕ, ಅವನು ಸರಿ ಇಲ್ಲ, ಎಲ್ಲವೂ ಸತ್ಯ. ಆದರೆ ಅದನ್ನು ಎದುರಿಸಿ ನಿನ್ನ ಮಗಳಿಗೋಸ್ಕರ, ಯಾಕಂದರೆ ನೀನು ಮದುವೆಯಾದ ಶುರುವಿನಲ್ಲಿ ಈ ಪ್ರಶ್ನೆ ನೀನು ಎತ್ತಿ ಬೇರೆಯಾಗೋ ಯೋಚನೆ ಮಾಡಿದರೆ ನೀನು ಇನ್ನೂ ಹೆಂಡತಿಯಾಗಿ ಹೋರಾಡಲಿ ಗೆಲ್ಬೋದಿತ್ತು ಅಂತ ಹೇಳ್ಬೋದು. ಈಗ ನೀನು ಹೆಂಡತಿ ಮಾತ್ರ ಅಲ್ಲ, ನೀನು ತಾಯಿ ಕೂಡ, ಹೌದಲ್ವ? ಹಾಗಾಗಿ ಇಲ್ಲಿ ತಾಯಿ ಅಂತ ಪರಿಗಣಿಸಿದಾಗ ಕೆಲವೊಂದು ತ್ಯಾಗವನ್ನು ನಾವು ಮಾಡಲೇಬೇಕಮ್ಮ. ಬದುಕು ಚೆನ್ನಾಗಿರಬೇಕಂದ್ರೆ ಒಂದು ಕ್ಷಮೆ, ಇನ್ನೊಂದು ತ್ಯಾಗ. ಇಲ್ಲಿ ನೀನು ಅವನನ್ನು ಕ್ಷಮಿಸು ಅಂತ ಹೇಳ್ತಾ ಇಲ್ಲ, ಬಟ್ ನಿನ್ನ ಮಗಳಿಗೋಸ್ಕರ ನಿನ್ನ ಕೆಲವು ವಿಚಾರಗಳನ್ನು ತ್ಯಾಗ ಮಾಡಬೇಕಾಗುತ್ತೆ. ಒಬ್ಬ ತಂದೆಯಾದವನು ಸಂಸಾರವನ್ನು ಕೈ ಬಿಟ್ಟರು ತಾಯಿಯಾದವಳು ಕೈ ಬಿಡಲ್ವಂತೆ. ಅವಳು ಕರುಣಾಮಯಿ. ಇವನ್ ನಿನ್ನ ತಾಯಿಯನ್ನು ಸುಮ್ಮನೆ ಯೋಚನೆ ಮಾಡಿ ನೋಡು, ಎಷ್ಟು ಅದ್ಭುತ ಅವಳು. ಎಂತೆಂಥ ಸಮಯದಲ್ಲಿ ಸಂಸಾರವನ್ನು ಮೇಲೆತ್ಕೊಂಡು ಬಂದಳು. ಹೆಣ್ಣಿಗೆ ಆ ಶಕ್ತಿ ಇದೆ. ನೀನು ಧೈರ್ಯಗೆಡಬಾರ್ದು, ನೀನು ಧೈರ್ಯವಾಗಿರು. ಆ್ಯಂಡ್ ನೀನು ಕೆಲಸ ಮಾಡೋದು, ಗಂಡನ ಪಡ್ಕೊಳ್ಳೋದು, ಮಕ್ಕಳು ಸಾಕೋದು ಆಮೇಲೆ. ಆದರೆ ನೀನಿದೆಯಲ್ಲ, ನಿನ್ನ ಒಳಗಿನ ಆತ್ಮ ಸದಾ ಸಂತೋಷವಾಗಿರಬೇಕು. ಗಂಡ ಬಿಟ್ಟು ಹೋದ ಅಂತ ಆಗಲಿ, ಅಥವಾ ಅವನು ಸರಿ ಇಲ್ಲ ಅಂತ ಆಗಲಿ, ಅಥವಾ ಸಮಾಜ ಏನೋ ಮಾತಾಡುತ್ತೆ ಅಂತ ಆಗಲಿ. ಅಮ್ಮ, ಇದೊಂದು ಪುಟ್ಟ ಬದುಕು, ನಾಳೆನೇ ಮುಗಿದು ಹೋಗ್ಬೋದು, ಗೊತ್ತಿಲ್ಲ. ಅಯ್ಯೋ ಇವರೆಲ್ಲ ಹಿಂಗೇನೋ ಅಂದ್ಬಿಟ್ರು, ನನ್ನ ಬದುಕು ಹಿಂಗಾಯಿತು ಅಂತ ನಿನ್ನ ಒಳಗಡೆ ನೀನು ನೆಮ್ಮದಿ ಕೆಡಿಸ್ಕೊಳ್ಬೇಡ.
ಕಡೆಗೆ ನಾನು ಯಾರೂ ಬೇಡ ಅಂತ ನೀನು ಆಶ್ರಮಕ್ಕೆ ಹೋಗಿ ಬದುಕು, ಪರವಾಗಿಲ್ಲ, ನಿನ್ನ ಮಕ್ಕಳನ್ನು ಮಠದಲ್ಲಿ ಓದಿಸು, ತುಂಬ 1000 ದಾರಿ ಇದ್ದಾವಮ್ಮ. ಅಯ್ಯೋ ನಾನು ನಮ್ಮ ಮನೇಲಿ ನನ್ನನ್ನು ಹಿಂಗೆ ಬೆಳೆಸ್ತವ್ರು ಅಥವಾ ನಾವು ಹಿಂದೆ ಹಿಂಗಿದ್ದವರು ಈಗ ಹಿಂಗೆ ಆಗ್ಬಿಟ್ರೆ ಹೊರಗಡೆಯವ್ರು ಆಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಇವತ್ತು ಎಷ್ಟೋ ಜನ ಅವಕಾಶಗಳಿದ್ದರೂ ಅಟ್ಲೀಸ್ಟ್ ಮನುಷ್ಯ ಬದುಕೋದನ್ನು ಕಲಿಬೇಕು, ಕನಿಷ್ಠ ಪಕ್ಷ ಬದುಕೋದನ್ನು. ಶ್ರೀಮಂತನಾಗಿ ಬದುಕೋದು, ಒಳ್ಳೆ ಬಟ್ಟೆ ಹಾಕ್ಕೊಂಡು ಬದುಕೋದು, ಎಲ್ಲವೂ ಚೆನ್ನಾಗಿದ್ದಾಗ ಬದುಕ್ಬೋದು. ಆದರೆ ಎಲ್ಲವೂ ಕಿತ್ಕೊಂಡು ಹೋದಾಗ ಕನಿಷ್ಠ ಪಕ್ಷ ಜೀವ ಉಳಿಸ್ಕೊಂಡು ಮೂರೊತ್ತು ಊಟ ಹಾಕೊಳ್ಳಿಕ್ಕೆ ಈ ನಾಡಲ್ಲಿ ಅಥವಾ ಈ ನೆಲದಲ್ಲಿ ತುಂಬ ಮಠಗಳು ಆಶ್ರಮಗಳು ಮೂರೊತ್ತು ಬದುಕನ್ನು ಬದುಕಲಿಕ್ಕೆ ಖಂಡಿತ ಸಾಧ್ಯ ಇದೆ, ಹೌದಲ್ವಾ? ಆದರೆ ನಾವು ಇತರರಂತೆ ಅಥವಾ ನಾವು ಕನಸು ಕಂಡಂತೆ ಆಗಲಿಲ್ಲ ಅಂದರೆ ನಾವೇನೋ ಬದುಕನ್ನು ಕಳ್ಕೊಳ್ಳೋಣ ಅಂತ ಯೋಚನೆ ಮಾಡೋದು ತಪ್ಪು. ಈಗ ನೀನೊಂದು ಕೆಲಸ ಹುಡುಕು, ನಿನ್ನ ತವ್ರ ಮನೆ ಅಥವಾ ನಿನ್ನ ಗಂಡನ ಮನೆ, ಹಣ ಇರ್ಬೋದು ಇಲ್ಲದೆ ಇರ್ಬೋದು, ಅದು ಏನೇ ಇರಲಿ, ನೀನು ಕೆಲಸ ಮಾಡಲಿಕ್ಕೆ ಶುರು ಮಾಡು. ಆ್ಯಂಡ್ ನಿನ್ನ ಮಗಳನ್ನು ತವ್ರ ಮನೆಯಲ್ಲಿ ಬಿಡು. ಆ್ಯಂಡ್ ನೀನು ಹೊರಗಡೆ ಇದ್ದು ಅಥವಾ ಗಂಡನ ಮನೆಯಲ್ಲಿದ್ದು ದುಡಿ. ಬಟ್ ತವ್ರ ಮನೆಯಲ್ಲಿ ಹೆಚ್ಚು ದಿನ ಉಳಿಬೇಡ. ಯಾಕಂದರೆ ಸಂಬಂಧಗಳಿಂದ ತೀರಾ ದೂರನೂ ಇರಬಾರ್ದು, ತುಂಬ ಹತ್ತಿರನೂ ಇರಬಾರ್ದು. ಅರ್ಥ ಮಾಡ್ಕೊ, ನೀನು ಒಳ್ಳೆಯದಾಗುತ್ತೆ. ಆ್ಯಂಡ್ ಮುಂದಿನ 3-4 ತಿಂಗಳ ಒಳಗಾಗಿ ನೀನು ಯಾವ ಸಂಕಷ್ಟದಲ್ಲಿದ್ದೀಯೋ ದೊಡ್ಡವರು ಕೂತು ಅದನ್ನು ಪರಿಹರಿಸ್ತಾರೆ, ಯೋಚನೆ ಮಾಡಬೇಡ. ಆ್ಯಂಡ್ ನೀನು ಪ್ರಯತ್ನ ಮಾಡದೇ ಇದ್ದರೂ ಕೂಡ ನಿನ್ನ ಮನೆ ಕಡೆಯಿಂದ ಅದು ನಡೆಯುತ್ತೆ ಆ್ಯಂಡ್ ಎಲ್ಲವೂ ಸರಿ ಹೋಗುತ್ತೆ. ಗಂಡ ಏನೋ ಬದಲಾಗ್ತಾನೆ ಅಥವಾ ಗಂಡ ಏನೋ ಒಳ್ಳೆಯವನಾಗ್ತಾನೆ ಅಂತ ನಾನು ನಿನಗೆ ಭರವಸೆ ಕೊಡಲ್ಲ. ಆದರೆ ನೀನು ನಿಂತೆ ಮತ್ತು ನಿನ್ನ ಮಗಳು ನೆಮ್ಮದಿಯಾಗಿ ಬದುಕಲಿಕ್ಕೆ ಒಂದು ವಾತಾವರಣ ಸಿಗುತ್ತೆ. ದುಃಖ ಪಡಬೇಡ. ಆ್ಯಂಡ್ ನೀನೇನೋ ಕೆಟ್ಟದ್ದು ನಿರ್ಧಾರ ತಗೊಳ್ಬಾರ್ದು, ಆಯಿತಾ? ನಿಂಗೆ ಯಾವಾಗ ಬೇಜಾರಾಗುತ್ತೆ ಕರೆ ಮಾಡು, ಮಾತನಾಡು. ಆದರೆ ಒಂದಂತೂ ಸತ್ಯ, ಈ ಕಾರ್ಯಕ್ರಮದಲ್ಲಿ ಮಾತಾಡಿರೋ ಎಷ್ಟೋ ಜನರನ್ನು ಉದಾಹರಣೆ ಕೊಟ್ಟು ಹೇಳ್ತೀನಿ, ಬೇರೆ ಎಷ್ಟೋ ಜನರಿಗಿಂತ ನಿನ್ನ ಬದುಕು ಒಂಚೂರು ಉತ್ತಮವಾಗಿದೆಯಮ್ಮ. ನೀನು ಕಳ್ಕೊಂಡಿರೋದು ಗಂಡನನ್ನು ಮಾತ್ರ, ನೀನು ಕಳ್ಕೊಂಡಿರೋದು ಕೆಲವು ಆ ಅಯೋಗ್ಯನ ಪ್ರೀತಿಯನ್ನು ಮಾತ್ರ. ಬಟ್ ಆರೋಗ್ಯ, ಒಂದು ಪುತ್ರ ಭಾಗ್ಯ, ತವರು ಮನೆಯವರ ಪ್ರೀತಿ ಆ್ಯಂಡ್ ಕಣ್ಣು, ಕಿವಿ, ಕಾಲು, ಕೈ ಎಲ್ಲವೂ ಚೆನ್ನಾಗಿದ್ದ, ಹೌದಲ್ವಾ? ನೀನು ಯೋಚನೆ ಮಾಡು, ಸುಮ್ಮನೆ ಒಂದು ಪುಸ್ತಕ ತಗೊಂಡು ಲಿಸ್ಟ್ ಮಾಡು, ಏನು ಕಳ್ಕೊಂಡಿದೆಯಾ, ಏನಿದೆ. ಕಳ್ಕೊಂಡಿರೋದು ಗಂಡನ ಪ್ರೀತಿ ಆಮೇಲೆ ನಿನಗೆ ಸಿಗುತ್ತೆ, ಅದು ಬೇರೆ. ಆದರೆ ನಿನ್ನ ಹತ್ರ ಏನಿದೆ ಅಂತ ಬಂದಾಗ ಆರೋಗ್ಯ ಇದೆ, ಕೈಕಾಲು ಗಟ್ಟಿ ಇದ್ದಾವೆ, ಕಣ್ಣಿದ್ದಾವೆ, ಜಗತ್ತನ್ನು ನೋಡ್ಬೋದು, ಕೈಕಾಲಿದ್ದಾವೆ, ಕೆಲಸ ಮಾಡ್ಬೋದು, ಮಗಳಿದ್ದಾಳೆ, ಅವಳು ನೋಡ್ಕೊಂಡು ಎಲ್ಲ ದುಃಖವನ್ನು ಮರಿಬೋದು, ತವ್ರ ಮನೆಯವರಿದ್ದಾರೆ, ಅವರು ಪ್ರೀತಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಹೋಗಿರೋ ಒಂದಕ್ಕೆ ನಾವು ಇಷ್ಟು ಕುಗ್ಗು ಹೋಗ್ತೀವಿ ಅನ್ನೋದಾದರೆ, ಬಟ್ ವಿಪರ್ಯಾಸ ಏನಂದರೆ ಈ ಹೋಗಿರೋ ಒಂದಕ್ಕೆ ಕೊಡುವ ಮಹತ್ವ ಇರುವ ಎಷ್ಟೋ ವಿಚಾರಗಳಿಗೆ ನಾವು ಕೊಡೋದೇ ಇಲ್ಲ. ಅದೇ ಹೇಳಿದ್ರಲ್ಲ, ಅವನು ಯಾರೋ ಕುರಿ ಮೇಯಿಸ್ಕೊಂಡು ಬಂದಿದ್ದಂತೆ, 100 ಕುರಿಗಳಿದ್ವಂತೆ, ಅವನೊಬ್ಬನೇ 100 ಕುರಿ ಮೇಯಿಸ್ಲಿಕ್ಕೆ ಒಬ್ಬನೇ ಬಂದಿದ್ದಾನೆ. ಬಟ್ ಒಂದು ಕುರಿ ಎಲ್ಲೋ ಕಾಣೆಯಾಗಿಬಿಡ್ತು, ಯಾರೋ ಹೊತ್ಕೊಂಡು ಹೋದ್ರ ಅಥವಾ ಹಿಂದೆ ಉಳ್ಕೊಂಡ್ಬಿಡ್ತಾ ಗೊತ್ತಿಲ್ಲ. ಎಣಿಸಿದಾಗ 99 ಕುರಿ ಇದ್ವಂತೆ. ಈಗ ಒಂದು ಕುರಿ ಹಿಂದೆ ಎಲ್ಲೋ ಉಳ್ಕೊಂಡ್ಬಿಟ್ಟಿದೆ. ಈಗ ಬಿಟ್ಟು ಹೋಗಿ ಅದನ್ನು ಹುಡ್ಕೊಂಡು ಬರೋಣ ಅಂದರೆ ಈ 99 ಕುರಿನೂ ಹೊಂಟೋಯ್ತವೆ, ಹೌದಲ್ವ? ಈಗ ಒಂದು ಕುರಿ ಬಿಡಲಿಕ್ಕೂ ಅವನಿಗೆ ಕಷ್ಟ ಆಗ್ತಾ ಇದೆ. ಈಗ ಅವನು ಏನು ಮಾಡಬೇಕು ಬುದ್ಧಿವಂತನಾದರೆ? 99 ಕುರಿನಾದರೂ ಇದಾವಲ್ಲ ಅಂತ ಖುಷಿ ಪಡ್ಬೋದು, ಹೌದಲ್ವ? ಈಗ ನೀನು ಅದನ್ನೇ ಮಾಡುತ್ತಾಯಿ. ಮಕ್ಕಳಿಲ್ಲದವರು, ಗಂಡನೂ ಇಲ್ಲದೆವರು, ತವ್ರ ಮನೆಯೂ ಇಲ್ಲದೆವರು, ಆ್ಯಂಡ್ ಆರೋಗ್ಯನೂ ಸರಿ ಇಲ್ಲದೆ ಎಷ್ಟು ಹೆಣ್ಣುಮಕ್ಕಳು ಮಂಚದ ಮೇಲೆ ನರಳ್ತಾ ಇದ್ದಾರೆ, ಹಾಸಿಗೆ ಮೇಲೆ. ಇರಲಿ, ನಿನ್ನ ಎಲ್ಲ ದುಃಖಗಳು ಕಳೆದು ಹೋಗಿ ಆದಷ್ಟು ಬೇಗ ನೀನು ಮತ್ತೆ ಎಲ್ಲ ಹೆಣ್ಣುಮಕ್ಕಳಂತೆ ನೀನು ಕೂಡ ಒಂದೊಳ್ಳೆ ಸಂಸಾರವನ್ನು ನಡೆಸುವಂತೆ ಆ ಭಗವಂತ ನಿನಗೆ ಕರುಣಿಸಲಿ. ಇದು ನಿನಗೆ ಪರೀಕ್ಷೆ ತಾಯಿ. ನೀನೊಬ್ಬ ತಾಯಿಯಾಗಿ ಗಟ್ಟಿ ಇದ್ದೀಯೋ ಇಲ್ವೋ ಅಂತ ಪರೀಕ್ಷೆ. ಜಗತ್ತಿನ ಎಲ್ಲ ತಾಯಂದಿರಿಗೂ ಇಂಥದ್ದೊಂದು ಪರಿಸ್ಥಿತಿ ಬಂದೇ ಬರುತ್ತಂತೆ, ಅದರಲ್ಲೂ ಹೆಣ್ಣುಮಕ್ಕಳಿಗೆ ಬಂದೇ ಬರುತ್ತೆ. ಗಂಡ ಎಂಥ ಅರಮನೆಯನ್ನೇ ಕಟ್ಟಿದರೂ ಕೂಡ ಹೆಂಡತಿಗೆ ಇಂಥದ್ದೊಂದು ಪರೀಕ್ಷೆ ಯಾವುದೋ ವಿಚಾರದಲ್ಲಿ ಬಂದೇ ಬರುತ್ತಂತೆ. ಈಗ ಗಂಡ ಅರಮನೆ ಕಟ್ಟಿದ್ದಾನೆ, ಬಟ್ ಅವನಿಗೆ ಬೇರೆ ಹೆಣ್ಣಿನ ಜೊತೆ ಸಂಬಂಧ ಇದೆ, ಅವಳಿಗೆ ಈ ಹೆಣ್ಣಿಗೆ ತಿನ್ನಕ್ಕೆ ಅನ್ನ ಇಲ್ಲ ಅಂತ ಏನಿಲ್ಲ, ಬಟ್ ಗಂಡ ಹಿಂಗೆ ಬೇರೆಯವಳ ಜೊತೆ ಇದ್ದಾನಲ್ಲ ಅನ್ನೋದು ಒಂದು ದುಃಖ, ಅದು ಕೂಡ ಅವಳಿಗೆ ಒಂದು ಪರೀಕ್ಷೆ, ಹೌದಲ್ವಾ? ಈಗ ನಿನ್ನ ಗಂಡ ಕುಡ್ತ ಅಥವಾ ಕುಡುಕ, ನಿನಗೆ ಇದು ಪರೀಕ್ಷೆ. ಇನ್ನೊಬ್ಬ ಗಂಡ ಅವನು ಕೆಲ್ಸಕ್ಕೆ ಹೋಗಲ್ಲ, ಆ ಹೆಣ್ಣಿಗೆ ಆ ಪರೀಕ್ಷೆ. ಇನ್ನೊಬ್ಬ ಗಂಡ ಅವನು ಹೆಂಡತಿ ಮಾತು ಕೇಳಲ್ಲ ಅಥವಾ ಅವನಿಗೆ ಕಣ್ಣೋ ಕಿವಿನೋ ಏನೋ ಸರಿ ಇಲ್ಲ, ಅದು ಆ ಹೆಂಡತಿಗೊಂದು ಪರೀಕ್ಷೆ. ಎಲ್ಲ ಶ್ರೀಮಂತ ಹೆಂಡತಿಗೂ ಅಥವಾ ಬಡವ ಹೆಂಡತಿಗೂ ಏನೋ ಒಂದು ಪರೀಕ್ಷೆ ಇದ್ದೇ ಇರುತ್ತಂತೆ. ನಿನಗೂ ಅಂಥದ್ದೊಂದು ಪರೀಕ್ಷೆ ಬಂದಿದೆ, ಎದುರಿಸು, ಧೈರ್ಯವಾಗಿ ನಿಲ್ಲು.
ಆ್ಯಂಡ್ ಯಾರಿಲ್ಲದೆ ಹೋಗಲಿ, ನಾನು ಎಲ್ಲಿ ಹೋದರೂ, ಯಾರು ಬಿಟ್ಟು ಹೋದರೂ ಬದುಕ್ತೀನಿ ಅಂತ ಧೈರ್ಯ ಇಟ್ಕೊ. ಖಂಡಿತ ನೀನು ಬದುಕ್ತೀಯ. ನಿನಗೆ ಒಳ್ಳೆಯದಾಗಲಿ ತಾಯಿ. ನೋಡಿ, ಸಾಮಾನ್ಯವಾಗಿ ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಈ ಹೆಣ್ಣುಮಕ್ಕಳು ಭಾಳ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಭಾಳ ವಿಚಾರಗಳಲ್ಲಿ ಏನೇನೋ ಕನಸು ಕಟ್ಕೊಂಡು ಬಂದಿರ್ತಾರೆ. ನೋಡಿ, ಒಂದು ಇಲ್ಲಿ ಅದಕ್ಕೂ ಮುಂಚೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಅಯ್ಯೋ ಮನೆ ಹೆಣ್ಮಕ್ಳು ಮಡ್ಲಲ್ಲಿರೋ ಕೆಂಡ ಅವ್ರನ್ನ ಬೇಗ ಕಳಿಸ್ಬಿಟ್ರೆ ಸಾಕು ಅಂತ ಸಿಕ್ಕದವನ ಜೊತೆ ಮದುವೆ ಮಾಡಿ ಕಳಿಸ್ಬಿಡೋದು. ಅವನ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲ. ಈಗ ಅವ್ನಿಗೆ ಒಳ್ಳೆ ಜಾಬ್ ಇದೆ ಅಂತಲೋ ಅಥವಾ ಚೆನ್ನಾಗಿದ್ದಾನೆ ಅಂತಲೋ ಈ ಕಾರಣಗಳಿಂದ ನಿಮ್ಮ ಮಗಳು ಚೆನ್ನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲ. ಅದಕ್ಕೂ ಮೀರಿದ ಹಾಕ್ಕೊಂಡಿರೋ ಬಟ್ಟೆ ನೋಡೋಕೆ ಚೆನ್ನಾಗಿದ್ದಾನೆ, ಒಳ್ಳೆ ಕೆಲಸ ಬರುತ್ತೆ, ಒಳ್ಳೆ ಸ್ಯಾಲ್ರಿ ಬರುತ್ತೆ, ಇದು ಒಂದು ವಿಚಾರ ಹೌದು. ಆದರೆ ಇದಕ್ಕೂ ಮೀರಿ ತುಂಬ ದಾಂಪತ್ಯ ನೆಮ್ಮದಿಯಾಗಿರಬೇಕಂದ್ರೆ ಅವನು ಬಡವನಾದರೂ, ಸಂಬಳ ಕಡಿಮೆ ಇದ್ದರೂ, ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂದರು, ತನ್ನನ್ನು ನಂಬಿಕೊಂಡು ಬಂದಿರೋ ಈ ಹೆಣ್ಣಿಗೆ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಲ್ಲಬೇಕು. ಇವಳು ಇರಬೇಕಾದ್ರೆ ನಾನು ಇನ್ನೊಂದು ಹೆಣ್ಣಿಗೆ ಕಣ್ಣು ಹಾಕಿ ಕೆಟ್ಟ ಸಂಬಂಧವನ್ನು ಇಟ್ಕೊಂಡು ಇವಳಿಗೆ ಮೋಸ ಮಾಡಬಾರ್ದು. ಇವಳ ದುಃಖದಲ್ಲಿ ನಾನು ಭಾಗಿಯಾಗಬೇಕು. ಇವಳು ನನಗೆ ಹೆಂಡತಿ ಮಾತ್ರ ಅಲ್ಲ, ಇವಳು ತಾಯಿ ಸಮಾನ ಅನ್ನೋದು ಯಾವಾಗ ಒಬ್ಬ ಗಂಡನಲ್ಲಿ ಬರುತ್ತಲ್ಲ, ಆಗ ಅವನ ಮನ್ನೊಂಬಡವನು ಅದು ಬೇರೆ, ಆಗ ಮಾತ್ರ ದಾಂಪತ್ಯಗಳು ಚೆನ್ನಾಗಿರ್ತವೆ. ಬಡತನದಲ್ಲಿದ್ದಾಗ, ಏನೂ ಹಣ ಬರದೇ ಇದ್ದಾಗ ಹೆಂಡತಿಗೆ ಅದನ್ನು ತಾಮ ನಿಮ್ಮ ತವ್ರ ಮನೆಯಿಂದ ಇದನ್ನು ತಾಮ ಅಂತ ಪೀಡಿಸೋದು, ಹೆಂಡತಿಗೆ ದಾಸನಾಗಿ ವರ್ತಿಸೋದು. ಒಂಚೂರು ಹಣ ಬಂದುಬಿಟ್ರೆ ಹಣ ಇದೆ, ಇವಳು ಎಷ್ಟು ದಿನ ಅಂತ ಇವಳನ್ನೇ ನೋಡೋದು, ಇನ್ನೊಬ್ಳನ್ನ ನೋಡ್ಕೊಳ್ಳೋಣ. ಹಣ ಬಂದ ತಕ್ಷಣ ಇವನಿಗೆ ಇಷ್ಟೆಲ್ಲ ಯೋಚನೆ ಬಂತು. ಅದಕ್ಕೆ ಹೇಳ್ತಾರಲ್ಲ ಹಿರಿಯರು, ಮನುಷ್ಯ ಧನವಂತನಾದಷ್ಟು, ಸಿರಿವಂತನಾದಷ್ಟು ಅವನ ಇಂದ್ರಿಯಗಳ ಸುಖವನ್ನು ಬಯಸ್ತಾ ಹೆಚ್ಚು ಹೆಚ್ಚು ಹೆಜ್ಜೆ ಇಡ್ತಾ ಹೋಗ್ತಾನಂತೆ. ವಿಪರ್ಯಾಸ. ಎಲ್ಲಿ ತಾಯಿ, ನಿನ್ನ ಮಗಳ ಬದುಕು ಚೆನ್ನಾಗಿರಲಿ. ಆ್ಯಂಡ್ ನಿನ್ನ ಮಗಳಿಗೋಸ್ಕರ ನೀನು ತುಂಬ ನೆಮ್ಮದಿಯಿಂದ ಬದುಕಬೇಕು. ಆ್ಯಂಡ್ ನಿನ್ನ ಮಗಳು ನಿನ್ನನ್ನು ಖಂಡಿತ ಕೈ ಹಿಡಿತಾಳೆ. ನಿನಗೆ ಒಳ್ಳೆಯದಾಗಲಿ.